ನಮಸ್ಕಾರ ಸ್ನೇಹಿತರೆ, ನಮ್ಮ ಕನ್ನಡ ಜ್ಯೋತಿಷ್ ಟಿವಿಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಪ್ರತಿದಿನದ ರಾಶಿ ಭವಿಷ್ಯಕ್ಕಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರೇ, ನೀವು ಮನಸ್ಸಿನಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರನ್ನೂ ಒಂದೇ ತರ ನೋಡ್ತೀರಾ, ಎಲ್ಲರನ್ನೂ ಸಮಾನವಾಗಿ ಪ್ರೀತಿಸ್ತೀರಾ. ನಿಮ್ಮ ಈ ಒಳ್ಳೆಯ ಸ್ವಭಾವನೆ ಕೆಲವೊಮ್ಮೆ ನಿಮಗೆ ಮುಳುವಾಗುತ್ತೆ. ಜನ ನಿಮ್ಮ ಈ ಸಾಫ್ಟ್ ನೇಚರ್ ಅನ್ನ ಬಳಸಿಕೊಂಡು ತಮ್ಮ ಕೆಲಸ ಮಾಡಿಸಿಕೊಳ್ತಾರೆ. ನೀವು ಯಾವುದನ್ನೂ ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಎಲ್ಲವನ್ನೂ ಎಲ್ಲರ ಜೊತೆ ಶೇರ್ ಮಾಡ್ಕೋತೀರಾ. ಆದರೆ ಇತ್ತೀಚೆಗೆ ನಿಮ್ಮ ಜೀವನದಲ್ಲಿ ಸಮಸ್ಯೆ ಮೇಲೆ ಸಮಸ್ಯೆ ಬರ್ತಾ ಇರಬಹುದು. ಮನಸ್ಸಿಗೆ ಶಾಂತಿ, ನೆಮ್ಮದಿ, ಸುಖ ಸಿಗ್ತಲೇ ಇಲ್ಲ ಅಂತ ನಿಮಗೆ ಅನಿಸ್ತಿರಬಹುದು. ನಿಮ್ಮನ್ನು ನೆಮ್ಮದಿಯಾಗಿ ಇಡೋಕೆ ನಮ್ಮ ಕಡೆ ಒಂದು ಸಣ್ಣ ಪ್ರಯತ್ನ ಇಲ್ಲಿದೆ, ಕೇಳಿ. ಮೇಷರಾಶಿಯವರೇ, ಇವತ್ತು ನೀವು ಯಾವುದೇ ಕೆಲಸವನ್ನು ಪೂರ್ಣ ಆತ್ಮವಿಶ್ವಾಸದಿಂದ ಶುರು ಮಾಡಿದರೆ ಅದರಲ್ಲಿ ಖಂಡಿತ ಯಶಸ್ಸು ಸಿಗುತ್ತೆ. ತುಂಬಾ ದಿನಗಳಿಂದ ನಿಂತು ಹೋಗಿದ್ದ ಕೆಲಸಗಳು ಇವತ್ತು ಮತ್ತೆ ವೇಗ ಪಡೆದುಕೊಳ್ಳಲಿವೆ. ನೀವು ಪಟ್ಟ ಶ್ರಮಕ್ಕೆ ಇವತ್ತು ಸಮಾಜದಲ್ಲಿ ಸೂಕ್ತ ಗೌರವ ಸಿಗುವ ಸೂಚನೆಯಿದೆ. ಇನ್ನು ಉದ್ಯೋಗದ ವಿಷಯಕ್ಕೆ ಬಂದರೆ ಇವತ್ತು ಆಫೀಸ್ನಲ್ಲಿ ಹಿರಿಯ ಅಧಿಕಾರಿಗಳಿಂದ ನಿಮಗೆ ಒಳ್ಳೆ ಮೆಚ್ಚುಗೆ ಸಿಗುತ್ತೆ. ಹೊಸ ಜವಾಬ್ದಾರಿ ಅಥವಾ ಬಡ್ತಿಯ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಬಹುದು. ಇನ್ನು ವ್ಯಾಪಾರ ಮಾಡುವವರಿಗೆ ಗ್ರಾಹಕರ ಸಂಖ್ಯೆ ಹೆಚ್ಚಾಗಿ ಲಾಭವಾಗಲಿದೆ. ಆದರೆ ಯಾವುದೇ ಹೊಸ ಒಪ್ಪಂದಗಳಿಗೆ ಸಹಿ ಮಾಡುವ ಮುನ್ನ ಪ್ರತಿಯೊಂದು ವಿವರವನ್ನು ಚೆನ್ನಾಗಿ ಓದಿ ನೋಡಿ. ಹಣದ ವಿಚಾರದಲ್ಲಿ ಇವತ್ತು ನಿಮಗೆ ಒಂದು ಸಮಾಧಾನಕರ ದಿನ. ಬರಬೇಕಾಗಿದ್ದ ಬಾಕಿ ಹಣ ಇವತ್ತು ನಿಮ್ಮ ಕೈ ಸೇರಬಹುದು. ಆದಾಯವನ್ನು ಹೆಚ್ಚಿಸಿಕೊಳ್ಳೋಕೆ ಹೊಸ ದಾರಿಗಳು ಕಾಣಿಸ್ತವೆ. ಆದರೆ ನೆನಪಿಡಿ, ಕೈಗೆ ಹಣ ಬಂದ ತಕ್ಷಣ ಅನಗತ್ಯ ಖರ್ಚುಗಳನ್ನು ಮಾಡಬೇಡಿ. ಸ್ವಲ್ಪ ಉಳಿತಾಯದ ಕಡೆಗೂ ಗಮನ ಕೊಡಿ. ಇವತ್ತು ಮನೆಯ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ, ಸಂತೋಷ ತುಂಬಿರುತ್ತೆ. ಕುಟುಂಬದವರ ಜೊತೆ ಕ್ವಾಲಿಟಿ ಟೈಮ್ ಕಳೆಯುವ ಅವಕಾಶ ಸಿಗುತ್ತೆ. ಇನ್ನು ಗಂಡ ಹೆಂಡತಿಯ ನಡುವೆ ಪ್ರೀತಿ ಮತ್ತು ನಂಬಿಕೆ ಇನ್ನಷ್ಟು ಗಟ್ಟಿಯಾಗುತ್ತೆ. ಪ್ರೀತಿಯಲ್ಲಿ ಬಿದ್ದಿರೋರು ತಮ್ಮ ಮನದ ಮಾತನ್ನು ಸಂಗಾತಿಯ ಜೊತೆ ಹಂಚಿಕೊಳ್ಳೋಕೆ ಇದು ತುಂಬಾ ಒಳ್ಳೆಯ ಸಮಯ. ಆರೋಗ್ಯ ಇವತ್ತು ನಾರ್ಮಲ್ ಆಗಿರುತ್ತೆ. ಆದರೆ ಕೆಲಸದ ಒತ್ತಡ ಜಾಸ್ತಿಯಾಗಿ ಸಂಜೆಯಷ್ಟೊತ್ತಿಗೆ ಸ್ವಲ್ಪ ಸುಸ್ತು ಅಥವಾ ಆಯಾಸ ಅನಿಸಬಹುದು. ಅದಕ್ಕೆ ಟೈಮ್ ಟು ಟೈಮ್ ಊಟ ಮಾಡಿ, ಚೆನ್ನಾಗಿ ನೀರು ಕುಡಿಯಿರಿ ಮತ್ತು ದಯವಿಟ್ಟು ಸರಿಯಾಗಿ ವಿಶ್ರಾಂತಿ ತಗೊಳ್ಳಿ. ವಿದ್ಯಾರ್ಥಿಗಳಿಗೆ ಇವತ್ತು ಓದಿನಲ್ಲಿ ಒಳ್ಳೆ ಏಕಾಗ್ರತೆ ಇರುತ್ತೆ. ಕಷ್ಟಪಟ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ರೆಡಿಯಾಗ್ತಿರೋ ವಿದ್ಯಾರ್ಥಿಗಳಲ್ಲಿ ಇವತ್ತು ಹೊಸ ಆತ್ಮವಿಶ್ವಾಸ ಮೂಡುತ್ತೆ. ಇಂದಿನ ಶುಭ ಮಾಹಿತಿ: ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ಸಂಖ್ಯೆ 9, ಶುಭ ಸಮಯ ಬೆಳಿಗ್ಗೆ 9:30ರಿಂದ 11:30ರವರೆಗೆ. ಈ ಸಮಯದಲ್ಲಿ ಯಾವುದೇ ಒಳ್ಳೆ ಕೆಲಸ ಮಾಡಿದ್ರೂ ನಿಮಗೆ ಅನುಕೂಲವಾಗುತ್ತೆ. ಇಂದಿನ ಸರಳ ಪರಿಹಾರ: ಇಂದಿನ ದಿನ ಇನ್ನೂ ಚೆನ್ನಾಗಿ ಆಗ್ಬೇಕಾ? ಹಾಗಾದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯದೇವರಿಗೆ ಅರ್ಘ್ಯವನ್ನು ನೀಡಿ. ಆಮೇಲೆ ಮನಸ್ಸಿನಲ್ಲೇ ಭಕ್ತಿಯಿಂದ ಓಂ ಶ್ರೀ ಹನುಮತೆ ನಮಃ ಮಂತ್ರವನ್ನು 21 ಬಾರಿ ಜಪಿಸಿ. ಇದರಿಂದ ಖಂಡಿತ ನಿಮ್ಮ ಮನಸ್ಸಿಗೆ ಧೈರ್ಯ ಮತ್ತು ನೆಮ್ಮದಿ ಸಿಗುತ್ತೆ. ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಮೇಷರಾಶಿಯವರಿಗೆ ಇವತ್ತು ಶ್ರಮಕ್ಕೆ ತಕ್ಕ ಫಲ, ಹೊಸ ಅವಕಾಶಗಳು ಮತ್ತು ಫ್ಯಾಮಿಲಿ ಸಪೋರ್ಟ್ ಸಿಗುವಂತಹ ಅದ್ಭುತ ದಿನ. ಯಾವುದೇ ಮುಖ್ಯವಾದ ನಿರ್ಧಾರ ತಗೊಳ್ಳುವಾಗ ಆತುರ ಪಡಬೇಡಿ, ತಾಳ್ಮೆಯಿಂದ ಯೋಚಿಸಿ ಮುಂದುವರಿಯಿರಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಪ್ರತಿದಿನದ ನಿಖರ ರಾಶಿ ಭವಿಷ್ಯಕ್ಕಾಗಿ ನಮ್ಮ ಕನ್ನಡ ಜ್ಯೋತಿಷ್ ಟಿವಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವೃಷಭ ರಾಶಿಯವರೇ, ಇತ್ತೀಚೆಗೆ ನಿಮ್ಮ ಜೀವನ ಒಂದೇ ಕಡೆ ನಿಂತುಬಿಟ್ಟಿದೆ ಅನ್ಸಿಸ್ತಾ ಇರಬಹುದು. ಕೆಲಸದ ಮೇಲೆ ಗಮನ ಕಡಿಮೆ ಆಗ್ತಾ ಇದೆ. ಸರಿಯಾಗಿ ಊಟ ಮಾಡೋಕ್ಕೂ ಇಂಟ್ರೆಸ್ಟ್ ಸಿಗ್ತಾ ಇಲ್ಲ. ಕೈಯಲ್ಲಿ ದುಡ್ಡು ಒಂದು ಕಡೆಯಿಂದ ಬಂದ್ರೆ ಇನ್ನೊಂದು ಕಡೆಯಿಂದ ಹಾಗೆ ಹೊರಟು ಹೋಗ್ತಾ ಇದೆ. ತಿಂಗಳು ಪೂರ್ತಿ ಕಷ್ಟಪಟ್ಟು ಗಳಿಸಿದ್ದು ಒಂದೇ ವಾರದಲ್ಲಿ ಖಾಲಿ ಆಗ್ತಾ ಇದೆ. ಇನ್ನು ವಾರದಲ್ಲಿ ಗಳಿಸಿದ್ದು ಒಂದೇ ದಿನದಲ್ಲಿ ಮಾಯ ಆಗ್ತಾ ಇದೆ. ಅಂದ್ರೆ ಲಕ್ಷ್ಮೀದೇವಿ ನಿಮ್ಮ ಕೈಯಲ್ಲಿ ಕರೆಕ್ಟ್ ಆಗಿ ನಿಲ್ತಾ ಇಲ್ಲ. ಹಣದ ಸಮಾಧಾನ ನಿಮಗೆ ಪರಿಪೂರ್ಣವಾಗಿ ಸಿಗ್ತಾ ಇಲ್ಲ ಅಲ್ವೇ? ಆದರೆ ವೃಷಭ ರಾಶಿಯವರೇ, ಇವತ್ತು ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಆತುರ ಬೇಡ. ಸ್ವಲ್ಪ ತಾಳ್ಮೆಯಿಂದ ಯೋಚಿಸಿ ಹೆಜ್ಜೆ ಇಟ್ಟರೆ ಖಂಡಿತ ಉತ್ತಮ ಫಲ ಸಿಗುತ್ತೆ. ಇವತ್ತು ಬೆಳಿಗ್ಗೆಯಿಂದಲೇ ಕೆಲವು ಒಳ್ಳೆ ಸುದ್ದಿಗಳು ನಿಮ್ಮ ಮನಸ್ಸಿಗೆ ಸಂತೋಷ ತರಬಹುದು. ತುಂಬಾ ದಿನಗಳಿಂದ ನಿಂತು ಹೋಗಿದ್ದ ಒಂದು ಮುಖ್ಯವಾದ ಕೆಲಸ ಇವತ್ತು ಮತ್ತೆ ಶುರುವಾಗುವ ಸೂಚನೆಯಿದೆ. ಇನ್ನು ಉದ್ಯೋಗ ಮತ್ತು ವ್ಯವಹಾರದ ವಿಷಯಕ್ಕೆ ಬಂದರೆ ಆಫೀಸ್ನಲ್ಲಿ ನಿಮಗೆ ಹೊಸ ಜವಾಬ್ದಾರಿ ಅಥವಾ ಹೊಸ ಅವಕಾಶಗಳು ಸಿಗಬಹುದು. ನೀವು ಪಡ್ತಿರೋ ಕಷ್ಟವನ್ನು ಹಿರಿಯ ಅಧಿಕಾರಿಗಳು ಗಮನಿಸ್ತಾ ಇದ್ದಾರೆ. ಇನ್ನು ವ್ಯಾಪಾರ ಮಾಡೋರಿಗೆ ಇವತ್ತು ಒಳ್ಳೆ ಲಾಭದಾಯಕ ದಿನ. ಹಳೆ ಕಸ್ಟಮರ್ಸ್ ಜೊತೆಗೆ ಹೊಸ ಕಾಂಟ್ಯಾಕ್ಟ್ಸ್ ಬೆಳೆದು ನಿಮ್ಮ ಬಿಸ್ನೆಸ್ಗೆ ಒಳ್ಳೆ ಸ್ಪೀಡ್ ಸಿಗುತ್ತೆ. ಹಣದ ವಿಚಾರದಲ್ಲಿ ಇವತ್ತು ಸಾಮಾನ್ಯಕ್ಕಿಂತ ಉತ್ತಮವಾದ ದಿನ. ಬರಬೇಕಾಗಿದ್ದ ಬಾಕಿ ಹಣ ಇವತ್ತು ನಿಮ್ಮ ಕೈ ಸೇರಬಹುದು. ಆದರೆ ದೊಡ್ಡ ಮಟ್ಟದ ಖರ್ಚು ಮಾಡುವ ಮುನ್ನ 1-2 ಬಾರಿ ಯೋಚನೆ ಮಾಡಿ. ಇವತ್ತಿನಿಂದ ಸ್ವಲ್ಪ ಉಳಿತಾಯದ ಕಡೆ ಗಮನ ಕೊಟ್ಟರೆ ಮುಂದಿನ ದಿನಗಳಲ್ಲಿ ನಿಮಗೆ ನೆಮ್ಮದಿ ಹೆಚ್ಚಾಗುತ್ತೆ. ಇವತ್ತು ಮನೆಯ ವಾತಾವರಣ ತುಂಬಾ ಸಂತೋಷದಿಂದ ಇರುತ್ತೆ. ಕುಟುಂಬದ ಹಿರಿಯರ ಸಲಹೆ ನಿಮಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ. ಗಂಡ ಹೆಂಡತಿ ನಡುವೆ ಪ್ರೀತಿ ಮತ್ತು ನಂಬಿಕೆ ಜಾಸ್ತಿ ಆಗುತ್ತೆ. ಇನ್ನು ಪ್ರೀತಿಯಲ್ಲಿ ಬಿದ್ದಿರೋರು ತಮ್ಮ ಮನದ ಮಾತನ್ನು ಸಂಗಾತಿಗೆ ಹೇಳೋಕೆ ಇದು ತುಂಬಾ ಒಳ್ಳೆಯ ಸಮಯ.
ಆರೋಗ್ಯ ಇವತ್ತು ನಾರ್ಮಲ್ ಆಗಿರುತ್ತೆ, ಆದರೆ ದೇಹಕ್ಕೆ ಸರಿಯಾದ ವಿಶ್ರಾಂತಿ ಕೊಡೋದನ್ನು ಮರಿಬೇಡಿ. ಸಮಯಕ್ಕೆ ಸರಿಯಾಗಿ ಊಟ ಮಾಡಿ, ಸ್ವಲ್ಪ ವಾಕಿಂಗ್ ಅಥವಾ ಎಕ್ಸರ್ಸೈಸ್ ಮಾಡೋದು ತುಂಬಾ ಒಳ್ಳೆಯದು. ನಿಮ್ಮ ಜೀವನದಲ್ಲಿ ದೊಡ್ಡದೊಂದು ಆಕ್ಸಿಡೆಂಟ್ ಅಥವಾ ಗಂಡಾಂತರ ಆಗುವ ಸಮಯ ಇತ್ತು, ಆದರೆ ಅದು ಈಗ ದೂರವಾಗಿದೆ. ಆದರೆ ಅದರ ಪ್ರಭಾವದಿಂದಲೂ ಏನೋ ನಿಮಗೆ ಇತ್ತೀಚೆಗೆ ಮಾನಸಿಕ ಟೆನ್ಷನ್ ಸ್ವಲ್ಪ ಜಾಸ್ತಿ ಆಗಿದೆ. ಯಾರೋ ಆಡಿದ ಒಂದು ಸಣ್ಣ ಮಾತಿಗೆ 10 ಸಲ ಯೋಚನೆ ಮಾಡ್ತೀರಾ, ಪ್ರತಿಯೊಂದು ಸಣ್ಣ ವಿಷಯವನ್ನ ತಲೆಗೆ ಹಾಕೊಂಡು ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ. ದಯವಿಟ್ಟು ಅದನ್ನು ಕಡಿಮೆ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ಇವತ್ತು ಓದಿನಲ್ಲಿ ಒಳ್ಳೆ ಏಕಾಗ್ರತೆ ಇರುತ್ತೆ, ಹೊಸ ವಿಷಯಗಳನ್ನ ಕಲಿಯೋಕೆ ಆಸಕ್ತಿ ಹೆಚ್ಚಾಗುತ್ತೆ. ಕಷ್ಟಪಟ್ಟು ಕಾಂಪಿಟಿಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರೋ ವಿದ್ಯಾರ್ಥಿಗಳಲ್ಲಿ ಇವತ್ತು ಆತ್ಮವಿಶ್ವಾಸ ದುಪ್ಪಟ್ಟಾಗುತ್ತೆ. ಇಂದಿನ ಶುಭ ಮಾಹಿತಿ ಏನೆಂದರೆ, ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ಸಂಖ್ಯೆ 6. ಇನ್ನು ಇವತ್ತಿನ ಶುಭ ಸಮಯ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೆ. ಈ ಸಮಯದಲ್ಲಿ ಯಾವುದೇ ಒಳ್ಳೆ ಕೆಲಸ ಮಾಡಿದ್ರೂ ನಿಮಗೆ ಅನುಕೂಲವಾಗುತ್ತೆ. ಇಂದಿನ ದಿನ ಇನ್ನೂ ಚೆನ್ನಾಗಿ ಆಗ್ಬೇಕಾ? ಹಾಗಾದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಶ್ರೀ ಮಹಾಲಕ್ಷ್ಮೀ ದೇವಿಗೆ ಮನಸ್ಸಾರೆ ನಮಸ್ಕಾರ ಮಾಡಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಮಂತ್ರವನ್ನು 21 ಬಾರಿ ಭಕ್ತಿಯಿಂದ ಜಪಿಸಿ. ಇದರಿಂದ ಖಂಡಿತ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ, ಹಣದ ಕೆಲಸಗಳಲ್ಲೂ ಒಳ್ಳೆಯ ಯಶಸ್ಸು ಸಿಗುತ್ತೆ. ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ವೃಷಭ ರಾಶಿಯವರಿಗೆ ಇವತ್ತು ತಾಳ್ಮೆ, ಪ್ರಾಪರ್ ಪ್ಲಾನಿಂಗ್ ಮತ್ತು ಫ್ಯಾಮಿಲಿ ಸಪೋರ್ಟ್ನಿಂದ ಮುಂದೆ ಬರುವಂತಹ ದಿನ. ಸಿಗುವ ಅವಕಾಶಗಳನ್ನ ಸರಿಯಾಗಿ ಬಳಸಿಕೊಂಡರೆ ನಿಮ್ಮ ಫ್ಯೂಚರ್ಗೆ ಇವತ್ತು ಒಳ್ಳೆಯ ಅಡಿಪಾಯ ಸಿಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನಿಮ್ಮ ಮಿಥುನ ರಾಶಿಯವರೇ, ಇವತ್ತು ನಿಮ್ಮ ಮಾತಿನ ಶಕ್ತಿ ಮತ್ತು ಬುದ್ಧಿವಂತಿಕೆ ನಿಮಗೆ ದೊಡ್ಡ ಬಲವಾಗಿ ನಿಲ್ಲುತ್ತೆ. ನೀವು ಬಹಳ ದಿನಗಳಿಂದ ಯೋಚಿಸುತ್ತಿದ್ದ ಒಂದು ಮುಖ್ಯವಾದ ಕೆಲಸ ಇವತ್ತು ಮುಂದುವರಿಯುವ ಎಲ್ಲಾ ಸಾಧ್ಯತೆಗಳೂ ಇವೆ. ಅಷ್ಟೇ ಅಲ್ಲ, ಕೆಲವು ಒಳ್ಳೆ ಸುದ್ದಿಗಳು ಇವತ್ತು ನಿಮ್ಮ ಮನಸ್ಸಿಗೆ ತುಂಬಾನೇ ಸಂತೋಷವನ್ನು ತರಬಹುದು. ಇನ್ನು ಉದ್ಯೋಗ ಮತ್ತು ವ್ಯವಹಾರದ ವಿಷಯಕ್ಕೆ ಬಂದರೆ, ಆಫೀಸ್ನಲ್ಲಿ ಕೆಲಸ ಮಾಡುವವರಿಗೆ ಹೊಸ ಅವಕಾಶಗಳು ಸಿಗಬಹುದು. ನಿಮ್ಮ ಕಾರ್ಯವೈಖರಿಯನ್ನು ಹಿರಿಯ ಅಧಿಕಾರಿಗಳು ಇವತ್ತು ಮೆಚ್ಚಿಕೊಳ್ಳುವ ಸಾಧ್ಯತೆಯಿದೆ. ಜೊತೆಗೆ ಸಹೋದ್ಯೋಗಿಗಳ ಒಳ್ಳೆ ಸಹಕಾರದಿಂದ ಕಷ್ಟದ ಕೆಲಸಗಳು ಕೂಡ ಸುಲಭವಾಗಿ ಪೂರ್ಣಗೊಳ್ಳುತ್ತವೆ. ಇನ್ನು ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಹೊಸ ಗ್ರಾಹಕರು ಸಿಗುತ್ತಾರೆ ಮತ್ತು ಆದಾಯ ಹೆಚ್ಚಿಸಿಕೊಳ್ಳಲು ಹೊಸ ಅವಕಾಶಗಳು ದೊರೆಯಲಿವೆ. ಹಣದ ವಿಚಾರದಲ್ಲಿ ಇವತ್ತು ಹಣಕಾಸಿನ ಸ್ಥಿತಿ ತುಂಬಾ ಚೆನ್ನಾಗಿರುತ್ತೆ. ಬರಬೇಕಾಗಿದ್ದ ಬಾಕಿ ಉಳಿದಿದ್ದ ಹಣ ಇವತ್ತು ನಿಮ್ಮ ಕೈ ಸೇರುವ ಸಾಧ್ಯತೆಯಿದೆ. ಇದರಿಂದ ಹಳೆಯ ಸಾಲದ ಒತ್ತಡಗಳು ಕೂಡ ಇವತ್ತು ಕಡಿಮೆಯಾಗುವ ಸೂಚನೆಯಿದೆ. ಆದರೂ ನೆನಪಿಡಿ, ಅನಗತ್ಯ ಖರ್ಚುಗಳನ್ನು ಸ್ವಲ್ಪ ನಿಯಂತ್ರಿಸಿದರೆ ನಿಮ್ಮ ಮನಸ್ಸಿಗೆ ಇನ್ನಷ್ಟು ನೆಮ್ಮದಿ ಸಿಗುತ್ತೆ. ಇವತ್ತು ಮನೆಯ ವಾತಾವರಣ ತುಂಬಾ ಸಂತೋಷದಿಂದ ಕೂಡಿರುತ್ತೆ. ಕುಟುಂಬದವರ ಜೊತೆಗೆ ಒಳ್ಳೆ ಸಮಯ ಕಳೆಯುವ ಅವಕಾಶ ಇವತ್ತು ನಿಮಗೆ ಸಿಗಲಿದೆ. ಗಂಡ ಹೆಂಡತಿ ನಡುವೆ ಪ್ರೀತಿ ಮತ್ತು ಪರಸ್ಪರ ಅರ್ಥಮಾಡಿಕೊಳ್ಳುವಿಕೆ ಇವತ್ತು ಹೆಚ್ಚಾಗುತ್ತೆ. ಇನ್ನು ಪ್ರೀತಿಯಲ್ಲಿ ಬಿದ್ದಿರೋರಿಗೆ ಸಂಬಂಧ ಮತ್ತಷ್ಟು ಗಟ್ಟಿಯಾಗುವಂತಹ ಸುಂದರ ದಿನ ಇದಾಗಿರಬಹುದು. ಆರೋಗ್ಯ ಇವತ್ತು ಸಾಮಾನ್ಯವಾಗಿ ತುಂಬಾನೇ ಉತ್ತಮವಾಗಿರುತ್ತದೆ. ಆದರೆ ಅತಿಯಾದ ಕೆಲಸದ ಒತ್ತಡದಿಂದ ಸಂಜೆಯಷ್ಟೊತ್ತಿಗೆ ಸ್ವಲ್ಪ ಮಾನಸಿಕ ಆಯಾಸ ಉಂಟಾಗಬಹುದು. ಅದಕ್ಕೆ ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿ ತಗೊಳ್ಳಿ ಮತ್ತು ಆಹಾರ ಪದ್ಧತಿಯನ್ನು ಸರಿಯಾಗಿ ಫಾಲೋ ಮಾಡಿ. ವಿದ್ಯಾರ್ಥಿಗಳಿಗೆ ಇವತ್ತು ತುಂಬಾ ಅನುಕೂಲಕರವಾದ ದಿನ. ಓದಿನಲ್ಲಿ ನಿಮ್ಮ ಏಕಾಗ್ರತೆ ಇವತ್ತು ಹೆಚ್ಚಾಗುತ್ತೆ. ಕಷ್ಟಪಟ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಇವತ್ತು ಒಳ್ಳೆ ಆತ್ಮವಿಶ್ವಾಸ ಸಿಗುವ ದಿನ ಇದಾಗಿದೆ. ಇಂದಿನ ಶುಭ ಮಾಹಿತಿ ಏನೆಂದರೆ, ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ಸಂಖ್ಯೆ 5. ಇನ್ನು ಇವತ್ತಿನ ಶುಭ ಸಮಯ ಬೆಳಗ್ಗೆ 8:30 ರಿಂದ ಬೆಳಗ್ಗೆ 10 ಗಂಟೆ 30 ನಿಮಿಷರವರೆಗೆ. ಈ ಸಮಯದಲ್ಲಿ ಯಾವುದೇ ಪ್ರಮುಖ ಕೆಲಸಗಳನ್ನು ಆರಂಭಿಸಿದರೆ ನಿಮಗೆ ಅನುಕೂಲವಾಗುತ್ತೆ. ಇಂದಿನ ದಿನ ಇನ್ನೂ ಅದ್ಭುತವಾಗಿ ಆಗಬೇಕಾ? ಹಾಗಾದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಶ್ರೀ ಗಣೇಶನಿಗೆ ಭಕ್ತಿಯಿಂದ ಪೂಜೆ ಮಾಡಿ. ಆಮೇಲೆ ಓಂ ಗಂ ಗಣಪತಯೇ ನಮಃ ಮಂತ್ರವನ್ನು 21 ಬಾರಿ ಜಪಿಸಿ. ಇದರಿಂದ ನಿಮ್ಮ ಕೆಲಸದಲ್ಲಿರುವ ಅಡೆತಡೆಗಳು ದೂರವಾಗಿ ಮನಸ್ಸಿಗೆ ಒಳ್ಳೆ ಧೈರ್ಯ ಸಿಗುತ್ತೆ. ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ, ಮಿಥುನ ರಾಶಿಯವರಿಗೆ ಇವತ್ತು ಹೊಸ ಅವಕಾಶಗಳು, ಹಣಕಾಸಿನಲ್ಲಿ ಸುಧಾರಣೆ, ಉದ್ಯೋಗದಲ್ಲಿ ಪ್ರಗತಿ ಮತ್ತು ಕುಟುಂಬದ ಪೂರ್ಣ ಬೆಂಬಲ ದೊರೆಯುವಂತಹ ಸುದಿನ. ನಿಮ್ಮ ಮಾತು ಮತ್ತು ಬುದ್ಧಿವಂತಿಕೆಯನ್ನು ಸರಿಯಾದ ಸಮಯದಲ್ಲಿ ಬಳಸಿಕೊಂಡರೆ ಖಂಡಿತ ಉತ್ತಮ ಫಲಗಳು ನಿಮ್ಮದಾಗುತ್ತವೆ. ಕರ್ಕ ರಾಶಿಯವರಿಗೆ ಇಂದಿನ ದಿನ ಕೆಲವು ಶುಭ ಅವಕಾಶಗಳನ್ನು ನೀಡುವ ಜೊತೆಗೆ ಕೆಲವು ವಿಷಯಗಳಲ್ಲಿ ಎಚ್ಚರಿಕೆ ವಹಿಸಬೇಕಾದ ದಿನವಾಗಿರಬಹುದು. ಹಾಗಾದರೆ ಇಂದಿನ ಸಂಪೂರ್ಣ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಕರ್ಕ್ ರಾಶಿಯವರೇ, ನಿಮ್ಮ ಮನಸ್ಸು ಬುದ್ಧಿ ಚತುರ್ಥಿ ಭಾವನವನ್ನು ನೀವು ಇಟ್ಕೊಂಡು ನಡೀತಾ ಇದ್ದೀರಾ. ಬಟ್ ನಿಮ್ಮ ಜೀವನದಲ್ಲಿ ಕೆಲಸ ಇನ್ನೂ ಇದೆ. ಬಟ್ ಈಗ ಸದ್ಯಕ್ಕೆ ಲಕ್ಷ್ಮಿ ಕಡ್ನಿಂದ ಮುಂದೆ ಬರಬೇಕಂತ ಆಸೆ ಇದೆ. ಕೈಗ್ ಮತ್ತು ಬಾಯಿಗೆ ಇಲ್ಲ, ಆ ತರವನ್ನು ಸಮಯ ನಿಮ್ಮದು ಕಳೀತಾ ಇದೆ. ಕೈಯಲ್ಲಿ ಬರ್ತಾ ಇರೋದು ಹೋಗ್ತಾ ಇದೆ. ಬಟ್ ಎಲ್ಲವನ್ನೂ ನೀನು ಸುಧಾರಣೆಗಳು ಆಗುತ್ತೆ. ಕರ್ಕ ರಾಶಿಯವರೇ, ಬೆಳಗ್ಗೆಯಿಂದಲೇ ನಿಮ್ಮ ಮನಸ್ಸಿನಲ್ಲಿ ಹಲವು ಆಲೋಚನೆಗಳು ಮೂಡಬಹುದು.
ಅವುಗಳಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯ. ಆತುರ ಪಡದೆ ಯೋಚಿಸಿ ಹೆಜ್ಜೆ ಇಟ್ಟರೆ ಉತ್ತಮ ಫಲ ಸಿಗುವ ಸಾಧ್ಯತೆಯಿದೆ. ಉದ್ಯೋಗ ಮತ್ತು ವ್ಯವಹಾರ. ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿಗಳು ಬರಬಹುದು. ನಿಮ್ಮ ಕೆಲಸವನ್ನು ಹಿರಿಯರು ಗಮನಿಸುವ ಸಾಧ್ಯತೆಯಿದೆ. ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರು ಸಿಗಬಹುದು. ಆದರೆ ಯಾವುದೇ ದೊಡ್ಡ ಹೂಡಿಕೆ ಅಥವಾ ಒಪ್ಪಂದ ಮಾಡುವ ಮೊದಲು ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ. ಹಣಕಾಸು. ಇಂದು ಆದಾಯ ಸಾಮಾನ್ಯವಾಗಿ ಉತ್ತಮವಾಗಿರಬಹುದು. ಬಾಕಿ ಉಳಿದಿದ್ದ ಹಣ ಕೈಗೆ ಬರುವ ಸಾಧ್ಯತೆಯಿದೆ. ಆದರೆ ಅನಿರೀಕ್ಷಿತ ಖರ್ಚು ಎದುರಾಗುವ ಸಾಧ್ಯತೆಯೂ ಇದೆ. ಆದ್ದರಿಂದ ಹಣದ ಬಳಕೆಯಲ್ಲಿ ಸಮತೋಲನ ಕಾಯ್ದುಕೊಳ್ಳುವುದು ಒಳ್ಳೆಯದು. ಕುಟುಂಬ ಮತ್ತು ಪ್ರೀತಿ. ಯಾರ್ ಜೊತೆಗೆ ನಿಂದು ಬುದ್ಧಿ ಕರೆಕ್ಟಾಗಿ ನಡೀತಾ ಇಲ್ಲ. ನೀವು ಒಂದು ಮಾತು ಹೇಳ್ತಾ ಇದ್ದೀರಾ, ಅವರು ಕಂಡ ಒಂದು ರಿಪ್ಲೈ ಬರ್ತಾ ಇದೆ. ಆತರನಿಂದ ಕುಟುಂಬದಲ್ಲಿನೂ ಸಮಾಧಾನ ಇಲ್ಲ. ಏನಾದ್ರೂ ಒಳ್ಳದೇ ಮಾಡಬೇಕು ಅಂತ ನಡೀತಾ ಇದ್ದೀರಾ, ಬಟ್ ಆಗ್ತಾ ಇದೆ ಉಲ್ತಾನೆ ಏನು ಕೆಲಸ ಮಾಡಿದ್ರೆ ಬರ್ತಾ ಇದೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರಬಹುದು. ಹಿರಿಯರ ಸಲಹೆ ನಿಮಗೆ ಪ್ರಯೋಜನಕಾರಿಯಾಗಬಹುದು. ದಾಂಪತ್ಯ ಜೀವನದಲ್ಲಿ ಸಣ್ಣ ಭಿನ್ನಾಭಿಪ್ರಾಯ ಉಂಟಾದರೂ ಶಾಂತವಾಗಿ ಮಾತನಾಡಿದರೆ ಅದು ಬೇಗ ಪರಿಹಾರವಾಗಬಹುದು. ಪ್ರೀತಿಯಲ್ಲಿರುವವರು ಅನಗತ್ಯ ಅನುಮಾನಗಳಿಗೆ ಅವಕಾಶ ಕೊಡಬೇಡಿ. ಆರೋಗ್ಯ ಸಾಮಾನ್ಯವಾಗಿರಬಹುದು. ಆದರೆ ನಿದ್ರೆಯ ಕೊರತೆ ಅಥವಾ ಹೆಚ್ಚು ಒತ್ತಡದಿಂದ ಆಯಾಸ ಅನುಭವಿಸಬಹುದು. ಸಮಯಕ್ಕೆ ಸರಿಯಾಗಿ ಆಹಾರ ಸೇವಿಸಿ ಮತ್ತು ವಿಶ್ರಾಂತಿಗೆ ಆದ್ಯತೆ ನೀಡಿ. ಇಂದು ನಿಮಗೆ ಒಳ್ಳೆಯದು. ನಿಂತಿದ್ದ ಕೆಲಸಗಳು ಮುಂದುವರಿಯುವ ಸಾಧ್ಯತೆ. ಉದ್ಯೋಗದಲ್ಲಿ ಹಿರಿಯರಿಂದ ಮೆಚ್ಚುಗೆ ಸಿಗಬಹುದು. ಕುಟುಂಬದವರಿಂದ ಬೆಂಬಲ ದೊರೆಯಬಹುದು. ಹಳೆಯ ಸ್ನೇಹಿತನ ಭೇಟಿ ಸಂತೋಷ ತರಬಹುದು. ಇಂದು ಎಚ್ಚರಿಕೆ ವಹಿಸಬೇಕಾದ ವಿಷಯಗಳು. ಆತುರದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ. ಹಣವನ್ನು ಸಾಲವಾಗಿ ಕೊಡುವ ಅಥವಾ ದೊಡ್ಡ ಹೂಡಿಕೆ ಮಾಡುವ ಮೊದಲು ಯೋಚಿಸಿ. ಕೋಪದಿಂದ ಮಾತನಾಡುವುದನ್ನು ತಪ್ಪಿಸಿ. ವಾಹನ ಚಲಾಯಿಸುವಾಗ ಸಂಚಾರ ನಿಯಮಗಳನ್ನು ಪಾಲಿಸಿ. ಇಂದಿನ ಶುಭ ಮಾಹಿತಿ. ಅದೃಷ್ಟದ ಬಣ್ಣ ಮೈನಸ್ ಬಿಳಿ. ಅದೃಷ್ಟದ ಸಂಖ್ಯೆ 2. ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 11 ಗಂಟೆ. ಇಂದಿನ ಸರಳ ಪರಿಹಾರ: ಶಿವನಿಗೆ ನೀರು ಅರ್ಪಿಸಿ. ನಂತರ ಓಂ ನಮಃ ಶಿವಾಯ ಮಂತ್ರವನ್ನು 21 ಬಾರಿ ಜಪಿಸಿ. ಇದರಿಂದ ಮನಸ್ಸಿಗೆ ಶಾಂತಿ ಮತ್ತು ಧೈರ್ಯ ಸಿಗಬಹುದು. ಒಟ್ಟಾರೆ ಫಲಿತಾಂಶ: ಇಂದು ಕರ್ಕ ರಾಶಿಯವರಿಗೆ ಒಳ್ಳೆಯ ಅವಕಾಶಗಳ ಜೊತೆಗೆ ಕೆಲವು ಸಣ್ಣ ಸವಾಲುಗಳು ಎದುರಾಗಬಹುದು. ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಂಡರೆ ದಿನದ ಅಂತ್ಯದಲ್ಲಿ ತೃಪ್ತಿ ಮತ್ತು ನೆಮ್ಮದಿ ಸಿಗುವ ಸಾಧ್ಯತೆಯಿದೆ. ಸಿಂಹರಾಶಿಯವರಿಗೆ ಇಂದಿನ ದಿನ ಆತ್ಮವಿಶ್ವಾಸ, ಹೊಸ ಅವಕಾಶಗಳು ಮತ್ತು ಕೆಲವು ಅಚ್ಚರಿಯ ಕ್ಷಣಗಳನ್ನು ತಂದುಕೊಡಬಹುದಾದ ದಿನವಾಗಿರಬಹುದು. ಹಾಗಾದರೆ ಇಂದಿನ ಸಂಪೂರ್ಣ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಸಿಂಹರಾಶಿಯವರೇ, ಇಂದು ಬೆಳಗ್ಗೆಯಿಂದಲೇ ನಿಮ್ಮ ಮನಸ್ಸಿನಲ್ಲಿ ಹೊಸ ಉತ್ಸಾಹ ಮೂಡಬಹುದು. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಸುದ್ದಿ ಇಂದು ನಿಮ್ಮ ಕಿವಿಗೆ ಬೀಳುವ ಸಾಧ್ಯತೆಯಿದೆ. ಅದು ಉದ್ಯೋಗ, ಹಣಕಾಸು ಅಥವಾ ಕುಟುಂಬದ ವಿಷಯಕ್ಕೆ ಸಂಬಂಧಿಸಿರಬಹುದು. ಉದ್ಯೋಗ ಮತ್ತು ವ್ಯವಹಾರ. ನಿಮ್ಮ ಪ್ರತಿಭೆಗೆ ಇಂದು ಉತ್ತಮ ಮೌಲ್ಯ ಸಿಗಬಹುದು. ಹಿರಿಯರಿಂದ ಮೆಚ್ಚುಗೆ ಅಥವಾ ಹೊಸ ಜವಾಬ್ದಾರಿ ದೊರೆಯುವ ಸಾಧ್ಯತೆಯಿದೆ. ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರು ಅಥವಾ ಲಾಭದಾಯಕ ಅವಕಾಶಗಳು ಸಿಗಬಹುದು. ಹಣಕಾಸು. ಆದಾಯದಲ್ಲಿ ಸುಧಾರಣೆ ಕಾಣಬಹುದು. ನಿಂತಿದ್ದ ಹಣ ವಾಪಸ್ ಸಿಗುವ ಸಾಧ್ಯತೆಯಿದೆ. ಆದರೆ ದೊಡ್ಡ ಖರ್ಚು ಮಾಡುವ ಮೊದಲು ಒಮ್ಮೆ ಯೋಚಿಸುವುದು ಒಳ್ಳೆಯದು. ಕುಟುಂಬ ಮತ್ತು ಪ್ರೀತಿ. ಮನೆಯ ವಾತಾವರಣ ಸಂತೋಷದಿಂದ ಕೂಡಿರಬಹುದು. ಕುಟುಂಬದವರ ಬೆಂಬಲ ಸಿಗುತ್ತದೆ. ಪ್ರೀತಿಯಲ್ಲಿರುವವರಿಗೆ ಮನದ ಮಾತು ಹಂಚಿಕೊಳ್ಳಲು ಒಳ್ಳೆಯ ಸಮಯವಾಗಿರಬಹುದು. ಇಂದಿನ ರೋಚಕ ಪ್ರೆಡಿಕ್ಷನ್. ಇಂದು ನಿಮ್ಮ ಜೀವನದಲ್ಲಿ ಒಂದು ಅನಿರೀಕ್ಷಿತ ಭೇಟಿ ಅಥವಾ ಒಂದು ಫೋನ್ ಕರೆ ನಿಮ್ಮ ಮುಂದಿನ ದಿನಗಳ ಯೋಜನೆಗೆ ಹೊಸ ತಿರುವು ನೀಡುವ ಸಾಧ್ಯತೆಯಿದೆ. ಬಹಳ ದಿನಗಳಿಂದ ನಿಂತಿದ್ದ ಒಂದು ಕೆಲಸ ಅಚಾನಕ್ ಮುಂದೆ ಸಾಗಬಹುದು. ನೀವು ನಿರೀಕ್ಷಿಸದ ವ್ಯಕ್ತಿಯಿಂದ ಸಹಾಯ ಸಿಗುವ ಅವಕಾಶವೂ ಇರಬಹುದು. ಇಂದು ಎಚ್ಚರಿಕೆ: ಕೋಪದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ. ಹಣದ ವ್ಯವಹಾರದಲ್ಲಿ ದಾಖಲೆಗಳನ್ನು ಪರಿಶೀಲಿಸಿ. ವಾಹನ ಚಾಲನೆ ಮಾಡುವಾಗ ಎಚ್ಚರಿಕೆಯಿಂದಿರಿ. ಆರೋಗ್ಯ ಸಾಮಾನ್ಯವಾಗಿರುತ್ತದೆ. ಸಾಕಷ್ಟು ವಿಶ್ರಾಂತಿ ಮತ್ತು ಸರಿಯಾದ ಆಹಾರ ಸೇವಿಸಿದರೆ ದಿನ ಇನ್ನಷ್ಟು ಉತ್ತಮವಾಗಿರಬಹುದು. ಇಂದಿನ ಶುಭ ಮಾಹಿತಿ. ಅದೃಷ್ಟದ ಬಣ್ಣ ಚಿನ್ನದ ಬಣ್ಣ ಅಥವಾ ಕಿತ್ತಳೆ. ಅದೃಷ್ಟದ ಸಂಖ್ಯೆ 1. ಶುಭ ಸಮಯ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 12. ಇಂದಿನ ಸರಳ ಪರಿಹಾರ: ಸೂರ್ಯನಿಗೆ ಅರ್ಘ್ಯ ನೀಡಿ ಮತ್ತು ಓಂ ಹ್ರೀಂ ಸೂರ್ಯಾಯ ನಮಃ ಮಂತ್ರವನ್ನು 21 ಬಾರಿ ಜಪಿಸಿ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಲು ಸಹಾಯಕವಾಗಬಹುದು. ಒಟ್ಟಾರೆ ಫಲಿತಾಂಶ:
ಇಂದು ಸಿಂಹರಾಶಿಯವರಿಗೆ ಹೊಸ ಅವಕಾಶಗಳು, ಉತ್ತಮ ಗೌರವ ಮತ್ತು ಕೆಲವು ಅಚ್ಚರಿಯ ಬೆಳವಣಿಗೆಗಳು ಕಾಣಬಹುದಾದ ದಿನವಾಗಿರಬಹುದು. ತಾಳ್ಮೆ ಮತ್ತು ಆತ್ಮವಿಶ್ವಾಸದಿಂದ ಮುಂದುವರಿದರೆ ಉತ್ತಮ ಫಲ ಸಿಗುವ ಸಾಧ್ಯತೆಯಿದೆ. ಕನ್ಯಾ ರಾಶಿಯವರಿಗೆ ಇಂದಿನ ದಿನ ತಾಳ್ಮೆ, ಪ್ರೀತಿ, ಕುಟುಂಬದ ಬೆಂಬಲ ಮತ್ತು ಹೊಸ ಅವಕಾಶಗಳನ್ನು ನೀಡುವ ದಿನವಾಗಿರಬಹುದು. ಹಾಗಾದರೆ ಇಂದಿನ ಸಂಪೂರ್ಣ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಕನ್ಯಾ ರಾಶಿಯವರೇ, ಇಂದು ಬೆಳಗ್ಗೆಯಿಂದಲೇ ನಿಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆಗಳು ಮೂಡಬಹುದು. ನೀವು ಬಹಳ ದಿನಗಳಿಂದ ಯೋಚಿಸುತ್ತಿದ್ದ ಒಂದು ಕೆಲಸಕ್ಕೆ ಇಂದು ಸರಿಯಾದ ದಾರಿ ಸಿಗುವ ಸಾಧ್ಯತೆಯಿದೆ. ಯಾವುದೇ ಕೆಲಸವನ್ನು ಆತುರಪಡದೆ ಮಾಡಿದರೆ ಉತ್ತಮ ಫಲ ದೊರೆಯಬಹುದು. ಉದ್ಯೋಗ ಮತ್ತು ವ್ಯವಹಾರ. ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿ ಅಥವಾ ಹೊಸ ಅವಕಾಶ ದೊರೆಯಬಹುದು. ನಿಮ್ಮ ಶ್ರಮವನ್ನು ಹಿರಿಯರು ಗಮನಿಸುವ ಸಾಧ್ಯತೆಯಿದೆ. ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರು ಅಥವಾ ಹೊಸ ಆದಾಯದ ಮೂಲ ಸಿಗುವ ಸಾಧ್ಯತೆಯಿದೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಹೊಂದಾಣಿಕೆ ಇರುತ್ತದೆ. ಹಣಕಾಸು. ಇಂದು ಹಣಕಾಸಿನ ಸ್ಥಿತಿ ಸಾಮಾನ್ಯಕ್ಕಿಂತ ಉತ್ತಮವಾಗಿರಬಹುದು. ಬಾಕಿ ಉಳಿದ ಹಣ ವಾಪಸ್ ಸಿಗುವ ಸಾಧ್ಯತೆ ಇದೆ, ಆದರೆ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಉತ್ತಮ. ಉಳಿತಾಯದ ಕಡೆ ಗಮನ ಕೊಟ್ಟರೆ ಮುಂದಿನ ದಿನಗಳಲ್ಲಿ ನೆಮ್ಮದಿ ಹೆಚ್ಚಾಗಬಹುದು. ಲವ್ ಲೈಫ್. ಪ್ರೀತಿಯಲ್ಲಿರುವವರಿಗೆ ಇಂದು ವಿಶೇಷ ದಿನವಾಗಿರಬಹುದು. ನಿಮ್ಮ ಸಂಗಾತಿಯೊಂದಿಗೆ ಮನದ ಮಾತು ಹಂಚಿಕೊಳ್ಳಲು ಒಳ್ಳೆಯ ಸಮಯ ಸಿಗಬಹುದು. ಸಣ್ಣ ಭಿನ್ನಾಭಿಪ್ರಾಯಗಳಿದ್ದರೆ ಅವು ಮಾತುಕತೆಯಿಂದ ಪರಿಹಾರವಾಗುವ ಸಾಧ್ಯತೆಯಿದೆ. ಅವಿವಾಹಿತರಿಗೆ ಹೊಸ ಪರಿಚಯವಾಗುವ ಅವಕಾಶವೂ ಇರಬಹುದು. ಕುಟುಂಬ ಜೀವನ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ಹಿರಿಯರ ಆಶೀರ್ವಾದ ಮತ್ತು ಕಿರಿಯರ ಪ್ರೀತಿ ನಿಮ್ಮ ಮನಸ್ಸಿಗೆ ಸಂತೋಷ ನೀಡಬಹುದು. ಮನೆಯಲ್ಲಿರುವ ಒಂದು ಸಣ್ಣ ಸಮಸ್ಯೆ ಇಂದು ಪರಿಹಾರವಾಗುವ ಸಾಧ್ಯತೆಯಿದೆ. ಕುಟುಂಬದೊಂದಿಗೆ ಸಮಯ ಕಳೆಯುವುದು ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಆರೋಗ್ಯ ಸಾಮಾನ್ಯವಾಗಿರುತ್ತದೆ. ಹೆಚ್ಚು ಕೆಲಸದ ಒತ್ತಡ ತೆಗೆದುಕೊಳ್ಳಬೇಡಿ. ಸಮಯಕ್ಕೆ ಸರಿಯಾಗಿ ಊಟ ಮಾಡಿ, ಸಾಕಷ್ಟು ನೀರು ಕುಡಿಯಿರಿ ಮತ್ತು ವಿಶ್ರಾಂತಿ ಪಡೆಯಿರಿ. ಇಂದು ನಿಮಗೆ ಒಳ್ಳೆಯದು. ನಿಂತಿದ್ದ ಕೆಲಸಗಳು ಮುಂದುವರಿಯುವ ಸಾಧ್ಯತೆ. ಉದ್ಯೋಗದಲ್ಲಿ ಉತ್ತಮ ಅವಕಾಶ. ಕುಟುಂಬದ ಬೆಂಬಲ. ಪ್ರೀತಿಯ ಸಂಬಂಧದಲ್ಲಿ ಸಿಹಿ ಕ್ಷಣಗಳು. ಇಂದು ಎಚ್ಚರಿಕೆ. ಯಾರ ಮಾತನ್ನು ಸಂಪೂರ್ಣವಾಗಿ ನಂಬಿ ಹಣದ ವ್ಯವಹಾರ ಮಾಡಬೇಡಿ. ಕೋಪದಲ್ಲಿ ಮಾತನಾಡುವುದನ್ನು ತಪ್ಪಿಸಿ. ಆತುರದ ನಿರ್ಧಾರಗಳನ್ನು ಮುಂದೂಡಿ. ಇಂದಿನ ಶುಭ ಮಾಹಿತಿ. ಅದೃಷ್ಟದ ಬಣ್ಣ ಹಸಿರು. ಅದೃಷ್ಟದ ಸಂಖ್ಯೆ 5. ಶುಭ ಸಮಯ ಬೆಳಗ್ಗೆ 8:30 ಬೆಳಗ್ಗೆ 10:30. ಇಂದಿನ ಸರಳ ಪರಿಹಾರ. ಶ್ರೀ ಗಣೇಶನಿಗೆ ನಮಸ್ಕಾರ ಮಾಡಿ. ಓಂ ಗಂ ಗಣಪತಯೇ ನಮಃ ಮಂತ್ರವನ್ನು 21 ಬಾರಿ ಜಪಿಸಿ. ಇದರಿಂದ ಅಡೆತಡೆಗಳು ಕಡಿಮೆಯಾಗಬಹುದು ಮತ್ತು ಮನಸ್ಸಿಗೆ ನೆಮ್ಮದಿ ಸಿಗಬಹುದು. ಒಟ್ಟಾರೆ ಫಲಿತಾಂಶ. ಇಂದು ಕನ್ಯಾ ರಾಶಿಯವರಿಗೆ ಕುಟುಂಬದ ಸಂತೋಷ, ಲವ್ ಲೈಫ್ನಲ್ಲಿ ಉತ್ತಮ ಹೊಂದಾಣಿಕೆ, ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಮತ್ತು ಹಣಕಾಸಿನಲ್ಲಿ ಸಮಾಧಾನಕರ ಬೆಳವಣಿಗೆ ಕಾಣಬಹುದಾದ ದಿನವಾಗಿದೆ. ತಾಳ್ಮೆ ಮತ್ತು ವಿವೇಕದಿಂದ ಮುಂದುವರಿದರೆ ದಿನ ಯಶಸ್ವಿಯಾಗುವ ಸಾಧ್ಯತೆಯಿದೆ. ತುಲಾ ರಾಶಿಯವರೇ, ಇಂದು ನಿಮ್ಮ ದಿನ ಸಾಮಾನ್ಯವಾಗಿ ಆರಂಭವಾದರೂ ದಿನದ ಮಧ್ಯಭಾಗದಿಂದ ಕೆಲವು ಆಸಕ್ತಿದಾಯಕ ಬೆಳವಣಿಗೆಗಳು ನಡೆಯುವ ಸಾಧ್ಯತೆಯಿದೆ. ನೀವು ಇದುವರೆಗೆ ಗಂಭೀರವಾಗಿ ತೆಗೆದುಕೊಳ್ಳದ ಒಂದು ಅವಕಾಶ ಇಂದು ಮತ್ತೆ ನಿಮ್ಮ ಮುಂದೆ ಬರಬಹುದು. ಈ ಬಾರಿ ಅದನ್ನು ನಿರ್ಲಕ್ಷಿಸದೆ ಯೋಚಿಸಿ ನೋಡಿದರೆ ಒಳ್ಳೆಯ ಫಲ ದೊರೆಯಬಹುದು. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಓಡಾಡುತ್ತಿದ್ದ ಒಂದು ಪ್ರಶ್ನೆಗೆ ಇಂದು ಉತ್ತರ ಸಿಗುವ ಸಾಧ್ಯತೆಯಿದೆ. ಅದು ಕೆಲಸ, ಕುಟುಂಬ ಅಥವಾ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದದ್ದಾಗಿರಬಹುದು. ನಿಮ್ಮ ಒಳಮನಸ್ಸು ಹೇಳುವುದನ್ನು ಸ್ವಲ್ಪ ಗಮನದಿಂದ ಆಲಿಸಿ. ಉದ್ಯೋಗ ಮತ್ತು ವ್ಯವಹಾರ. ಇಂದು ನಿಮ್ಮ ಕೆಲಸಕ್ಕಿಂತ ನಿಮ್ಮ ವರ್ತನೆಯೇ ಹೆಚ್ಚು ಗಮನ ಸೆಳೆಯಬಹುದು. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಹೊಂದಾಣಿಕೆ ಇಟ್ಟರೆ ಒಂದು ಹೊಸ ಜವಾಬ್ದಾರಿ ನಿಮ್ಮ ಕಡೆ ಬರಬಹುದು. ವ್ಯಾಪಾರ ಮಾಡುವವರಿಗೆ ಹೊಸ ಗ್ರಾಹಕರಿಗಿಂತ ಹಳೆಯ ಗ್ರಾಹಕರೇ ಉತ್ತಮ ಅವಕಾಶವನ್ನು ನೀಡುವ ಸಾಧ್ಯತೆಯಿದೆ. ಕುಟುಂಬ ಜೀವನ. ಕುಟುಂಬದಲ್ಲಿ ಬಹಳ ದಿನಗಳಿಂದ ಮುಂದೂಡುತ್ತಿದ್ದ ಒಂದು ವಿಷಯದ ಬಗ್ಗೆ ಇಂದು ಒಳ್ಳೆಯ ಮಾತುಕತೆ ನಡೆಯಬಹುದು. ನಿಮ್ಮ ಒಂದು ಮಾತು ಮನೆಯ ವಾತಾವರಣವನ್ನು ಹಗುರಗೊಳಿಸಬಹುದು. ಹಿರಿಯರ ಅನುಭವ ನಿಮಗೆ ಹೊಸ ದಾರಿ ತೋರಿಸಬಹುದು. ಲವ್ ಲೈಫ್. ಪ್ರೀತಿಯಲ್ಲಿರುವವರು ಇಂದು ಸಂಗಾತಿಯ ಮಾತನ್ನು ತಾಳ್ಮೆಯಿಂದ ಕೇಳಿದರೆ ಸಣ್ಣ ತಪ್ಪು ತಿಳುವಳಿಕೆ ದೂರವಾಗಬಹುದು. ಅವಿವಾಹಿತರಿಗೆ ಅನಿರೀಕ್ಷಿತ ಪರಿಚಯ ಅಥವಾ ಯಾರಾದರೂ ನಿಮ್ಮ ಬಗ್ಗೆ ಆಸಕ್ತಿ ತೋರಿಸುವ ಸಾಧ್ಯತೆಯಿದೆ. ಸಂಬಂಧಗಳಲ್ಲಿ ಆತುರಕ್ಕಿಂತ ನಂಬಿಕೆಗೆ ಹೆಚ್ಚು ಮಹತ್ವ ನೀಡಿ. ಒಂದು ವಿಶೇಷ ಸೂಚನೆ. ಇಂದು ಸಂಜೆ ವೇಳೆಗೆ ಯಾರೋ ಒಬ್ಬರು ನಿಮ್ಮ ಬಳಿ ಸಲಹೆ ಕೇಳಬಹುದು.
ನೀವು ನೀಡುವ ಒಂದು ಮಾತು ಅವರಿಗೆ ಮಾತ್ರವಲ್ಲ, ನಿಮಗೂ ಹೊಸ ದೃಷ್ಟಿಕೋನವನ್ನು ನೀಡುವ ಸಾಧ್ಯತೆಯಿದೆ. ಕೆಲವೊಮ್ಮೆ ನಾವು ಇತರರಿಗೆ ಹೇಳುವ ಸಲಹೆಯೇ ನಮ್ಮ ಜೀವನಕ್ಕೂ ಉತ್ತರವಾಗುತ್ತದೆ. ಎಚ್ಚರಿಕೆ: ಇಂದು ಎಲ್ಲರಿಗೂ ನಿಮ್ಮ ಯೋಜನೆಗಳನ್ನು ಹೇಳುವ ಅಗತ್ಯವಿಲ್ಲ. ಕೆಲವು ಕೆಲಸಗಳು ಪೂರ್ಣವಾದ ನಂತರವೇ ಹಂಚಿಕೊಳ್ಳುವುದು ಉತ್ತಮ. ಇದರಿಂದ ಅನಗತ್ಯ ಗೊಂದಲಗಳನ್ನು ತಪ್ಪಿಸಬಹುದು. ಮನಸ್ಸಿನ ಸ್ಥಿತಿ: ಇಂದು ನಿಮ್ಮ ಮನಸ್ಸು ಶಾಂತವಾಗಿದ್ದರೆ ಕಷ್ಟದ ವಿಷಯಗಳನ್ನು ಸುಲಭವಾಗಿ ನಿಭಾಯಿಸಬಹುದು. ಅನಗತ್ಯ ಹೋಲಿಕೆಗಳನ್ನು ಬಿಟ್ಟು ನಿಮ್ಮ ಗುರಿಯ ಮೇಲೆ ಗಮನ ಕೇಂದ್ರೀಕರಿಸಿ. ಇಂದಿನ ಶುಭ ಮಾಹಿತಿ: ಅದೃಷ್ಟದ ಬಣ್ಣ ಆಕಾಶ ನೀಲಿ. ಅದೃಷ್ಟದ ಸಂಖ್ಯೆ 6. ಶುಭ ಸಮಯ ಸಂಜೆ 5 ರಿಂದ ಬೆಳಗ್ಗೆ 7 ಗಂಟೆ. ಇಂದಿನ ಪರಿಹಾರ: ಇಂದು ಒಂದು ಸಸಿಗೆ ನೀರು ಹಾಕಿ ಅಥವಾ ಪಕ್ಷಿಗಳಿಗೆ ಧಾನ್ಯ ಹಾಕಿ. ಇಂತಹ ಸಣ್ಣ ಸೇವೆ ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡಬಹುದು ಮತ್ತು ದಿನವನ್ನು ಸಕಾರಾತ್ಮಕವಾಗಿ ಕಳೆಯಲು ಸಹಾಯ ಮಾಡಬಹುದು. ಒಟ್ಟಾರೆ ಫಲಿತಾಂಶ: ತುಲಾ ರಾಶಿಯವರಿಗೆ ಇಂದು ದೊಡ್ಡ ಬದಲಾವಣೆಗಿಂತ ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ಳುವ ಒಂದು ನಿರ್ಧಾರ ಹೆಚ್ಚು ಮಹತ್ವದ್ದಾಗಿರಬಹುದು. ಸಂಬಂಧಗಳು, ಕೆಲಸ ಮತ್ತು ವೈಯಕ್ತಿಕ ಜೀವನದಲ್ಲಿ ಸಮತೋಲನ ಕಾಯ್ದುಕೊಂಡರೆ ಮುಂದಿನ ದಿನಗಳಿಗೆ ಉತ್ತಮ ಅಡಿಪಾಯ ಹಾಕುವ ಅವಕಾಶ ಸಿಗಬಹುದು. ವೃಶ್ಚಿಕ ರಾಶಿಯವರೇ, ಇಂದು ನಿಮ್ಮ ದಿನ ಸಾಮಾನ್ಯವಾಗಿರುವುದಿಲ್ಲ. ಬೆಳಗ್ಗೆಯಿಂದಲೇ ಕೆಲವು ಸಣ್ಣ ಬದಲಾವಣೆಗಳು ನಿಮ್ಮ ಗಮನಕ್ಕೆ ಬರಬಹುದು. ನೀವು ಇತ್ತೀಚೆಗೆ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದ ಒಂದು ನಿರ್ಧಾರಕ್ಕೆ ಇಂದು ಸ್ಪಷ್ಟತೆ ಸಿಗುವ ಸಾಧ್ಯತೆಯಿದೆ. ಆತುರಪಡದೆ ಪರಿಸ್ಥಿತಿಯನ್ನು ಗಮನಿಸಿದರೆ ನಿಮಗೆ ಅನುಕೂಲವಾಗಬಹುದು. ಉದ್ಯೋಗ ಮತ್ತು ವೃತ್ತಿ: ಇಂದು ನಿಮ್ಮ ಕೆಲಸಕ್ಕಿಂತ ನಿಮ್ಮ ಯೋಚನೆಗಳು ಇತರರ ಗಮನ ಸೆಳೆಯಬಹುದು. ನೀವು ನೀಡುವ ಒಂದು ಸಲಹೆ ಅಥವಾ ಹೊಸ ಆಲೋಚನೆಗೆ ಮೆಚ್ಚುಗೆ ಸಿಗುವ ಸಾಧ್ಯತೆಯಿದೆ. ಕೆಲಸದ ಸ್ಥಳದಲ್ಲಿ ಹೊಸ ವ್ಯಕ್ತಿಯ ಪರಿಚಯ ಮುಂದಿನ ದಿನಗಳಲ್ಲಿ ಉಪಯೋಗಕ್ಕೆ ಬರಬಹುದು. ವ್ಯಾಪಾರ ಮಾಡುವವರು ಹೊಸ ವಿಧಾನವನ್ನು ಪ್ರಯತ್ನಿಸಿದರೆ ಉತ್ತಮ ಪ್ರತಿಕ್ರಿಯೆ ಕಾಣಬಹುದು. ಕುಟುಂಬ: ಮನೆಯಲ್ಲಿರುವ ಒಬ್ಬ ಸದಸ್ಯ ನಿಮ್ಮೊಂದಿಗೆ ಮನಬಿಚ್ಚಿ ಮಾತನಾಡುವ ಸಾಧ್ಯತೆಯಿದೆ. ಆ ಮಾತುಕತೆ ಕುಟುಂಬದ ವಾತಾವರಣವನ್ನು ಇನ್ನಷ್ಟು ಹತ್ತಿರವಾಗಿಸಬಹುದು. ಹಿರಿಯರ ಅನುಭವದಿಂದ ನಿಮಗೆ ಒಂದು ಪ್ರಮುಖ ವಿಷಯ ಅರ್ಥವಾಗಬಹುದು. ಲವ್ ಲೈಫ್: ಪ್ರೀತಿಯಲ್ಲಿರುವವರು ಇಂದು ಸಣ್ಣ ಸರ್ಪ್ರೈಸ್ ನೀಡುವ ಅವಕಾಶ ಪಡೆಯಬಹುದು. ನಿಮ್ಮ ಸಂಗಾತಿಯೊಂದಿಗೆ ಕಳೆದ ಸಮಯ ನೆನಪಿನಲ್ಲಿ ಉಳಿಯುವ ಕ್ಷಣವಾಗಬಹುದು. ಅವಿವಾಹಿತರಿಗೆ ಬಹಳ ದಿನಗಳ ನಂತರ ಒಬ್ಬ ವಿಶೇಷ ವ್ಯಕ್ತಿಯೊಂದಿಗೆ ಸಂಪರ್ಕವಾಗುವ ಸಾಧ್ಯತೆಯಿದೆ. ಇಂದಿನ ವಿಶೇಷ ಪ್ರೆಡಿಕ್ಷನ್: ಇಂದು ನೀವು ಯಾದೃಚ್ಛಿಕವಾಗಿ ನೋಡುವ ಒಂದು ಮಾಹಿತಿ, ಒಂದು ಜಾಹೀರಾತು ಅಥವಾ ಒಂದು ಚಿಕ್ಕ ಸಂಭಾಷಣೆ ನಿಮ್ಮ ಮನಸ್ಸಿನಲ್ಲಿ ಹೊಸ ಗುರಿಯನ್ನು ಹುಟ್ಟಿಸಬಹುದು. ಅದನ್ನು ಕಡೆಗಣಿಸಬೇಡಿ. ಕೆಲವೊಮ್ಮೆ ದೊಡ್ಡ ಅವಕಾಶಗಳು ಬಹಳ ಸರಳ ರೂಪದಲ್ಲಿ ನಮ್ಮ ಮುಂದೆ ಬರುತ್ತವೆ. ಇಂದು ಗಮನಿಸಬೇಕಾದ ವಿಷಯ: ಇಂದು ನಿಮ್ಮ ಸಮಯವನ್ನು ಸರಿಯಾಗಿ ಬಳಸಿದರೆ ಒಂದು ವಾರದ ಕೆಲಸವನ್ನು ಒಂದು ದಿನದಲ್ಲೇ ಮುಗಿಸುವ ಸಾಧ್ಯತೆಯಿದೆ. ಆದರೆ ಇತರರ ಅನಗತ್ಯ ಮಾತುಗಳಿಗೆ ಹೆಚ್ಚು ಸಮಯ ಕೊಟ್ಟರೆ ನಿಮ್ಮ ಯೋಜನೆಗಳಲ್ಲಿ ವಿಳಂಬ ಉಂಟಾಗಬಹುದು. ಆರೋಗ್ಯ: ದೇಹಕ್ಕಿಂತ ಮನಸ್ಸಿಗೆ ವಿಶ್ರಾಂತಿ ಅಗತ್ಯವಾಗಬಹುದು. ನಿಮಗೆ ಇಷ್ಟವಾದ ಸಂಗೀತ ಕೇಳುವುದು, ಸ್ವಲ್ಪ ಸಮಯವಾಗಿ ಕಳೆಯುವುದು ಅಥವಾ ಪ್ರಕೃತಿಯ ನಡುವೆ ನಡೆಯುವುದು ಮನಸ್ಸಿಗೆ ಹಿತಕರವಾಗಬಹುದು. ಇಂದಿನ ಶುಭ ಮಾಹಿತಿ: ಅದೃಷ್ಟದ ಬಣ್ಣ ಮರೂನ್. ಅದೃಷ್ಟದ ಸಂಖ್ಯೆ 8. ಶುಭ ಸಮಯ ಸಂಜೆ 6:15 ರಿಂದ ಬೆಳಗ್ಗೆ 7 ಗಂಟೆ 30 ನಿಮಿಷ. ಇಂದಿನ ಸರಳ ಪರಿಹಾರ: ಇಂದು ಯಾರಿಗಾದರೂ ಧೈರ್ಯ ತುಂಬುವ ಒಂದು ಒಳ್ಳೆಯ ಮಾತು ಹೇಳಿ ಅಥವಾ ನಿಮ್ಮಿಂದ ಸಾಧ್ಯವಾದ ಒಂದು ಸಣ್ಣ ಸಹಾಯ ಮಾಡಿ. ಒಳ್ಳೆಯ ಮನಸ್ಸಿನಿಂದ ಮಾಡಿದ ಕೆಲಸ ನಿಮ್ಮ ದಿನವನ್ನು ಇನ್ನಷ್ಟು ಸಂತೋಷಕರವಾಗಿಸಬಹುದು. ಒಟ್ಟಾರೆ ಫಲಿತಾಂಶ: ವೃಶ್ಚಿಕ ರಾಶಿಯವರಿಗೆ ಇಂದು ದೊಡ್ಡ ಅದೃಷ್ಟಕ್ಕಿಂತ ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ಳುವ ಸರಿಯಾದ ನಿರ್ಧಾರ ಹೆಚ್ಚು ಮುಖ್ಯವಾಗಿರಬಹುದು. ಹೊಸ ಆಲೋಚನೆಗಳು, ಅರ್ಥಪೂರ್ಣ ಮಾತುಕತೆಗಳು ಮತ್ತು ಮನಸ್ಸಿನ ಸ್ಪಷ್ಟತೆ ನಿಮ್ಮ ದಿನವನ್ನು ವಿಶೇಷವಾಗಿಸಬಹುದು. ಈ ಧನು ರಾಶಿಯವರೇ, ಇಂದು ನಿಮ್ಮ ದಿನ ವಿಭಿನ್ನ ಅನುಭವಗಳನ್ನು ನೀಡುವ ಸಾಧ್ಯತೆಯಿದೆ. ಕೆಲವು ಘಟನೆಗಳು ನೀವು ನಿರೀಕ್ಷಿಸಿದಂತೆ ನಡೆಯದೇ ಇರಬಹುದು, ಆದರೆ ದಿನದ ಕೊನೆಯಲ್ಲಿ ಅದೇ ಘಟನೆ ನಿಮಗೆ ಒಳ್ಳೆಯ ಫಲ ನೀಡುವ ಸಾಧ್ಯತೆಯಿದೆ. ಕೆಲವೊಮ್ಮೆ ತಡವಾಗುವುದು ಕೂಡ ನಮ್ಮ ಒಳ್ಳೆಯದಕ್ಕೆ ಆಗಿರಬಹುದು. ಬೆಳಿಗ್ಗೆಯಿಂದಲೇ ನಿಮ್ಮ ಮನಸ್ಸು ಹೊಸ ಯೋಜನೆಗಳ ಕಡೆ ಓಡಬಹುದು. ಆದರೆ ಇಂದು ಎಲ್ಲವನ್ನೂ ಒಂದೇ ದಿನದಲ್ಲಿ ಮುಗಿಸಬೇಕೆಂಬ ಒತ್ತಡ ಬೇಡ. ಒಂದು ಕೆಲಸವನ್ನು ಸಂಪೂರ್ಣವಾಗಿ ಮುಗಿಸಿದ ನಂತರವೇ ಮತ್ತೊಂದು ಕೆಲಸವನ್ನು ಆರಂಭಿಸಿ. ಉದ್ಯೋಗ ಮತ್ತು ವೃತ್ತಿ: ಇಂದು ನಿಮ್ಮ ಪ್ರತಿಭೆಯನ್ನು ತೋರಿಸುವ ಅವಕಾಶ ಸಿಗಬಹುದು. ಸಭೆಯಲ್ಲಿ, ಸಂದರ್ಶನದಲ್ಲಿ ಅಥವಾ ಸಾಮಾನ್ಯ ಮಾತುಕತೆಯಲ್ಲಿಯೂ ನಿಮ್ಮ ಒಂದು ಆಲೋಚನೆ ಎಲ್ಲರ ಗಮನ ಸೆಳೆಯಬಹುದು. ಯಾರಾದರೂ ನಿಮ್ಮ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಉಳಿಸಿಕೊಳ್ಳುವ ದಿನ ಇದು. ವ್ಯಾಪಾರ ಮಾಡುವವರಿಗೆ ಇಂದು ಹೊಸ ಗ್ರಾಹಕರಿಗಿಂತ ಹಳೆಯ ಸಂಪರ್ಕಗಳೇ ಹೆಚ್ಚು ಪ್ರಯೋಜನಕಾರಿಯಾಗಬಹುದು.
ಹಿಂದೆ ಸ್ಥಗಿತಗೊಂಡಿದ್ದ ಒಂದು ವ್ಯವಹಾರ ಮತ್ತೆ ಆರಂಭವಾಗುವ ಸೂಚನೆಯಿದೆ. ಹೊಸ ಯೋಜನೆಗೆ ಸಣ್ಣ ಮಟ್ಟದಲ್ಲಿ ಆರಂಭ ಮಾಡಿದರೆ ಉತ್ತಮ ಅನುಭವ ಸಿಗಬಹುದು. ಕುಟುಂಬ ಜೀವನ. ಇಂದು ಮನೆಯಲ್ಲಿರುವ ಒಬ್ಬ ವ್ಯಕ್ತಿಯ ನಗು ನಿಮ್ಮ ದಿನದ ಆಯಾಸವನ್ನು ದೂರ ಮಾಡಬಹುದು. ಕುಟುಂಬದೊಂದಿಗೆ ಕೂತು ಮಾತನಾಡುವ ಅವಕಾಶ ಸಿಗಬಹುದು. ಬಹಳ ದಿನಗಳಿಂದ ಮುಂದೂಡಿದ್ದ ಒಂದು ಸಣ್ಣ ಯೋಜನೆ, ಮನೆಯ ಕೆಲಸ, ಪ್ರವಾಸ ಅಥವಾ ಸಮಾರಂಭದ ಬಗ್ಗೆ ಚರ್ಚೆ ಆರಂಭವಾಗಬಹುದು. ಲವ್ ಲೈಫ್. ಇಂದು ಪ್ರೀತಿಯಲ್ಲಿ ದೊಡ್ಡ ಮಾತುಗಳ ಅಗತ್ಯವಿಲ್ಲ. ನಿಮ್ಮ ಸಮಯ, ನಿಮ್ಮ ಗಮನ ಮತ್ತು ಒಂದು ಪ್ರಾಮಾಣಿಕ ನಗು ಸಾಕಾಗಬಹುದು. ಸಂಗಾತಿಯೊಂದಿಗೆ ಹಳೆಯ ನೆನಪುಗಳನ್ನು ಹಂಚಿಕೊಂಡರೆ ಸಂಬಂಧ ಇನ್ನಷ್ಟು ಗಟ್ಟಿಯಾಗಬಹುದು. ಅವಿವಾಹಿತರಿಗೆ ಹೊಸ ಪರಿಚಯವಾಗುವ ಸಾಧ್ಯತೆಯಿದೆ, ಆದರೆ ಯಾವುದೇ ಸಂಬಂಧವನ್ನು ನಿಧಾನವಾಗಿ ಅರ್ಥಮಾಡಿಕೊಳ್ಳುವುದು ಉತ್ತಮ. ಇಂದಿನ ರೋಚಕ ಸೂಚನೆ. ಇಂದು ನೀವು ನೋಡಿದ ಒಂದು ಸ್ಥಳ, ಓದಿದ ಒಂದು ಸಾಲು ಅಥವಾ ಕೇಳಿದ ಒಂದು ಸಲಹೆ ನಿಮ್ಮೊಳಗೆ ಹೊಸ ಕನಸನ್ನು ಹುಟ್ಟಿಸಬಹುದು. ಕೆಲವೊಮ್ಮೆ ಜೀವನದ ದೊಡ್ಡ ಬದಲಾವಣೆಗಳು ಬಹಳ ಸಣ್ಣ ಪ್ರೇರಣೆಯಿಂದಲೇ ಆರಂಭವಾಗುತ್ತವೆ. ಆದ್ದರಿಂದ ಇಂದು ಸುತ್ತಮುತ್ತ ನಡೆಯುವ ಘಟನೆಗಳನ್ನು ಗಮನಿಸಿ. ಇಂದು ತಪ್ಪಿಸಬೇಕಾದದ್ದು, ಯಾರಾದರೂ ನಿಮ್ಮನ್ನು ಆತುರಪಡಿಸಿದರೂ ತಕ್ಷಣ ಉತ್ತರ ಕೊಡಬೇಡಿ. ಸ್ವಲ್ಪ ಸಮಯ ತೆಗೆದುಕೊಂಡು ಯೋಚಿಸಿ ಮಾತನಾಡಿದರೆ ನಂತರ ಪಶ್ಚಾತ್ತಾಪ ಪಡುವ ಸಂದರ್ಭ ಕಡಿಮೆಯಾಗಬಹುದು. ಆರೋಗ್ಯ. ಇಂದು ದೇಹಕ್ಕಿಂತ ಮನಸ್ಸಿನ ಶಾಂತಿಗೆ ಆದ್ಯತೆ ನೀಡಿ. ನಿಮ್ಮ ಇಷ್ಟದ ಕೆಲಸಕ್ಕೆ ಸ್ವಲ್ಪ ಸಮಯ ಕೊಟ್ಟರೆ ಹೊಸ ಉತ್ಸಾಹ ಮೂಡಬಹುದು. ಇಂದಿನ ಶುಭ ಮಾಹಿತಿ. ಅದೃಷ್ಟದ ಬಣ್ಣ -ನೇರಳೆ. ಅದೃಷ್ಟದ ಸಂಖ್ಯೆ 3. ಶುಭ ಸಮಯ ಸಂಜೆ 5:45 ರಿಂದ ಬೆಳಗ್ಗೆ 7:15. ಇಂದಿನ ಸಕಾರಾತ್ಮಕ ಕಾರ್ಯ. ಇಂದು ಬಹಳ ದಿನಗಳಿಂದ ಸಂಪರ್ಕಿಸದ ಒಬ್ಬ ಸ್ನೇಹಿತ ಅಥವಾ ಸಂಬಂಧಿಕರಿಗೆ ಒಂದು ಕರೆ ಮಾಡಿ. ಆ ಮಾತುಕತೆ ನಿಮಗೂ ಸಂತೋಷ ನೀಡಬಹುದು, ಅವರಿಗೆ ಸಹ ಧೈರ್ಯ ತುಂಬಬಹುದು. ಒಟ್ಟಾರೆ ಫಲಿತಾಂಶ. ಧನುರಾಶಿಯವರಿಗೆ ಇಂದು ಓಡಾಟಕ್ಕಿಂತ ಸರಿಯಾದ ಸಮಯದಲ್ಲಿ ಸರಿಯಾದ ಅವಕಾಶವನ್ನು ಗುರುತಿಸುವುದು ಮುಖ್ಯವಾಗಿರಬಹುದು. ನಿಮ್ಮ ಆತ್ಮವಿಶ್ವಾಸ, ಸಕಾರಾತ್ಮಕ ದೃಷ್ಟಿಕೋನ ಮತ್ತು ತಾಳ್ಮೆ ದಿನವನ್ನು ವಿಶೇಷವಾಗಿಸಬಹುದು. ಇಂದಿನ ಒಂದು ಸಣ್ಣ ನಿರ್ಧಾರ ಮುಂದಿನ ದಿನಗಳಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗುವ ಸಾಧ್ಯತೆ. ಮಕರ ರಾಶಿಯವರೇ, ಇಂದು ನಿಮ್ಮ ದಿನ ನಿಧಾನವಾಗಿ ಆರಂಭವಾದರೂ ಸಮಯ ಕಳೆದಂತೆ ಕೆಲವು ಅಚ್ಚರಿಯ ಬೆಳವಣಿಗೆಗಳು ನಿಮ್ಮ ಮುಂದೆ ಬರಬಹುದು. ಬಹಳ ದಿನಗಳಿಂದ ಉತ್ತರ ಸಿಗದೆ ಉಳಿದಿದ್ದ ಒಂದು ಪ್ರಶ್ನೆಗೆ ಇಂದು ಸುಳಿವು ಸಿಗುವ ಸಾಧ್ಯತೆಯಿದೆ. ನೀವು ಇಂದು ಹೆಚ್ಚು ಮಾತನಾಡುವುದಕ್ಕಿಂತ ಹೆಚ್ಚು ಗಮನಿಸುವ ವ್ಯಕ್ತಿಯಾಗಬಹುದು. ಇದೇ ಗುಣ ನಿಮಗೆ ಒಂದು ಸಣ್ಣ ಸಮಸ್ಯೆಯಿಂದ ಹೊರಬರಲು ಸಹಾಯ ಮಾಡಬಹುದು. ಉದ್ಯೋಗ ಮತ್ತು ವೃತ್ತಿ. ಇಂದು ನಿಮ್ಮನ್ನು ಯಾರಾದರೂ ಪರೀಕ್ಷಿಸುವ ಸಂದರ್ಭ ಬರಬಹುದು. ಅದು ನೇರ ಪರೀಕ್ಷೆಯಲ್ಲ, ನಿಮ್ಮ ಜವಾಬ್ದಾರಿ, ಸಮಯ ಪಾಲನೆ ಅಥವಾ ಕೆಲಸ ಮಾಡುವ ವಿಧಾನವನ್ನು ಗಮನಿಸುವ ಸಂದರ್ಭವಾಗಿರಬಹುದು. ನೀವು ಶಾಂತವಾಗಿ ಮತ್ತು ಆತ್ಮವಿಶ್ವಾಸದಿಂದ ಕೆಲಸ ಮಾಡಿದರೆ ಒಳ್ಳೆಯ ಹೆಸರು ಗಳಿಸಬಹುದು. ವ್ಯಾಪಾರ ಮಾಡುವವರಿಗೆ ಹೊಸ ಕಲ್ಪನೆ ಮೂಡಬಹುದು. ತಕ್ಷಣ ದೊಡ್ಡ ಬದಲಾವಣೆ ಮಾಡುವ ಬದಲು ಸಣ್ಣ ಪ್ರಯೋಗದಿಂದ ಆರಂಭಿಸುವುದು ಹೆಚ್ಚು ಉಪಯುಕ್ತವಾಗಬಹುದು. ಕುಟುಂಬ ಜೀವನ. ಮನೆಯಲ್ಲಿರುವ ಒಬ್ಬ ಸದಸ್ಯ ನಿಮ್ಮ ಸಹಾಯ ಅಥವಾ ಸಲಹೆ ಕೇಳಬಹುದು. ನೀವು ನೀಡುವ ಸಮಯ ಮತ್ತು ಗಮನ ಅವರಿಗೆ ದೊಡ್ಡ ಬೆಂಬಲವಾಗಬಹುದು. ಸಂಜೆ ವೇಳೆಗೆ ಮನೆಯ ವಾತಾವರಣ ಹಗುರವಾಗುವ ಒಂದು ಸಂತಸದ ಘಟನೆ ನಡೆಯುವ ಸಾಧ್ಯತೆಯಿದೆ. ಲವ್ ಲೈಫ್. ಇಂದು ಸಂಬಂಧಗಳಲ್ಲಿ ಮಾತಿಗಿಂತ ನಂಬಿಕೆಗೆ ಹೆಚ್ಚು ಬೆಲೆ ಸಿಗಬಹುದು. ಸಂಗಾತಿಯೊಂದಿಗೆ ಮನಸ್ಸು ತೆರೆದು ಮಾತನಾಡಲು ಇದು ಒಳ್ಳೆಯ ಸಮಯ. ಅವಿವಾಹಿತರಿಗೆ ಹೊಸ ಪರಿಚಯದ ಸಾಧ್ಯತೆ ಇದ್ದರೂ ಆ ವ್ಯಕ್ತಿಯನ್ನು ತಿಳಿದುಕೊಳ್ಳಲು ಸಮಯ ಕೊಡುವುದು ಉತ್ತಮ. ಇಂದಿನ ವಿಶೇಷ ಪ್ರಿಡಿಕ್ಷನ್. ಇಂದು ನೀವು ಮರೆತು ಹೋಗಿದ್ದ ಒಂದು ಹಳೆಯ ಕೌಶಲ್ಯ ಅಥವಾ ಆಸಕ್ತಿ ಮತ್ತೆ ನಿಮ್ಮ ಗಮನಕ್ಕೆ ಬರಬಹುದು. ಅದನ್ನು ಮತ್ತೆ ಆರಂಭಿಸುವ ಯೋಚನೆ ಭವಿಷ್ಯದಲ್ಲಿ ನಿಮಗೆ ಹೊಸ ಅವಕಾಶಗಳನ್ನು ನೀಡುವ ಸಾಧ್ಯತೆಯಿದೆ. ಕೆಲವೊಮ್ಮೆ ನಮ್ಮ ಹಳೆಯ ಆಸಕ್ತಿಗಳೇ ಹೊಸ ದಾರಿಯನ್ನು ತೋರಿಸುತ್ತವೆ. ಇಂದು ಗಮನಿಸಬೇಕಾದ ವಿಷಯ, ಎಲ್ಲಾ ಜವಾಬ್ದಾರಿಗಳನ್ನು ಒಬ್ಬರೇ ಹೊತ್ತುಕೊಳ್ಳಲು ಪ್ರಯತ್ನಿಸಬೇಡಿ. ಅಗತ್ಯವಿದ್ದಾಗ ಸಹಾಯ ಕೇಳುವುದು ಕೂಡ ಒಂದು ಶಕ್ತಿ. ಮನಸ್ಸಿನ ಸ್ಥಿತಿ. ಇಂದು ನಿಮ್ಮ ತಾಳ್ಮೆಯೇ ನಿಮ್ಮ ದೊಡ್ಡ ಬಲವಾಗಬಹುದು. ಇತರರ ಆತುರಕ್ಕೆ ಒಳಗಾಗದೆ ನಿಮ್ಮ ವೇಗದಲ್ಲಿ ಮುಂದುವರಿದರೆ ದಿನ ಹೆಚ್ಚು ಸುಗಮವಾಗಿರಬಹುದು. ಇಂದಿನ ಶುಭ ಮಾಹಿತಿ. ಅದೃಷ್ಟದ ಬಣ್ಣ ಗಾಢ ನೀಲಿ. ಅದೃಷ್ಟದ ಸಂಖ್ಯೆ 8. ಶುಭ ಸಮಯ ಬೆಳಗ್ಗೆ 7:45 ರಿಂದ ಬೆಳಗ್ಗೆ 9:15. ಇಂದಿನ ಸಕಾರಾತ್ಮಕ ಕಾರ್ಯ. ಇಂದು ನಿಮ್ಮ ಗುರಿಗಳನ್ನು ಒಂದು ಕಾಗದದಲ್ಲಿ ಬರೆದು ನೋಡಿ. ಬರೆದು ಯೋಜನೆ ರೂಪಿಸುವುದು ನಿಮ್ಮ ಆಲೋಚನೆಗಳನ್ನು ಸ್ಪಷ್ಟಗೊಳಿಸಬಹುದು ಮತ್ತು ಮುಂದಿನ ಹೆಜ್ಜೆ ಇಡಲು ಆತ್ಮವಿಶ್ವಾಸ ನೀಡಬಹುದು. ಒಟ್ಟಾರೆ ಫಲಿತಾಂಶ. ಮಕರ ರಾಶಿಯವರಿಗೆ ಇಂದು ತಾಳ್ಮೆ,
ಯೋಜನೆ ಮತ್ತು ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ಳುವ ನಿರ್ಧಾರ ಯಶಸ್ಸಿನ ದಾರಿಯನ್ನು ತೋರಿಸಬಹುದು. ದಿನದ ಆರಂಭ ಸಾಮಾನ್ಯವಾಗಿದ್ದರೂ ಕೊನೆಯ ವೇಳೆಗೆ ಒಂದು ಹೊಸ ಕಲ್ಪನೆ ಅಥವಾ ಮಹತ್ವದ ಮಾತುಕತೆ ನಿಮ್ಮ ಮುಂದಿನ ಹೆಜ್ಜೆಗೆ ಪ್ರೇರಣೆಯಾಗುವ ಸಾಧ್ಯತೆಯಿದೆ. ಕುಂಭರಾಶಿಯವರೇ, ಇಂದಿನ ದಿನ ನಿಮಗೆ ಹೊಸ ಯೋಚನೆಗಳನ್ನು ನೀಡುವ ದಿನವಾಗಿರಬಹುದು. ಬೆಳಗ್ಗೆಯಿಂದಲೇ ಮನಸ್ಸಿನಲ್ಲಿ ಒಂದು ವಿಷಯ ಮತ್ತೆ ಮತ್ತೆ ಬರಬಹುದು. ಅದನ್ನು ನಿರ್ಲಕ್ಷಿಸಬೇಡಿ. ಅದೇ ಆಲೋಚನೆ ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆಯ ಅವಕಾಶವಾಗುವ ಸಾಧ್ಯತೆಯಿದೆ. ಇಂದು ನೀವು ಯಾರಿಗಾಗಿ ಕಾಯದೆ ನಿಮ್ಮ ಕೆಲಸವನ್ನೂ ನೀವು ಆರಂಭಿಸಿದರೆ ಹೆಚ್ಚು ನೆಮ್ಮದಿ ಸಿಗಬಹುದು. ಇತರರ ಅಭಿಪ್ರಾಯ ಕೇಳುವುದು ಒಳ್ಳೆಯದು, ಆದರೆ ಅಂತಿಮ ನಿರ್ಧಾರ ನಿಮ್ಮದೇ ಆಗಿರಲಿ. ಉದ್ಯೋಗ ಮತ್ತು ಕೆಲಸದ ಸ್ಥಳದಲ್ಲಿ ನಿಮ್ಮನ್ನು ಯಾರೋ ಗಮನಿಸುತ್ತಿರಬಹುದು. ನೀವು ಸಣ್ಣ ಕೆಲಸವನ್ನು ಜವಾಬ್ದಾರಿಯಿಂದ ಮಾಡಿದರೆ ಅದರ ಫಲ ಮುಂದೆ ಕಾಣಬಹುದು. ಸಹೋದ್ಯೋಗಿಯೊಂದಿಗೆ ನಡೆದ ಒಂದು ಸಾಮಾನ್ಯ ಮಾತುಕತೆಯಿಂದ ಹೊಸ ಕಲ್ಪನೆ ಸಿಗುವ ಸಾಧ್ಯತೆಯಿದೆ. ವ್ಯಾಪಾರ ಮಾಡುವವರಿಗೆ ಇಂದು ಹೊಸ ಗ್ರಾಹಕರಿಗಿಂತ ಹಳೆಯ ಗ್ರಾಹಕರಿಂದಲೇ ಒಳ್ಳೆಯ ಪ್ರತಿಕ್ರಿಯೆ ಸಿಗಬಹುದು. ನೀವು ನೀಡುವ ಗುಣಮಟ್ಟವೇ ನಿಮ್ಮ ದೊಡ್ಡ ಜಾಹೀರಾತಿಯಾಗಬಹುದು. ಕುಟುಂಬ, ಮನೆಯಲ್ಲಿರುವ ಒಬ್ಬರು ನಿಮ್ಮೊಂದಿಗೆ ಒಂದು ವಿಷಯವನ್ನು ಮನಬಿಚ್ಚಿ ಮಾತನಾಡಬಹುದು. ಅವರ ಮಾತನ್ನು ಶಾಂತವಾಗಿ ಕೇಳಿ. ನಿಮ್ಮ ಬೆಂಬಲ ಅವರಿಗೆ ಧೈರ್ಯ ನೀಡಬಹುದು. ಸಂಜೆ ಸಮಯದಲ್ಲಿ ಕುಟುಂಬದವರೊಂದಿಗೆ ಕೂತು ಮಾತನಾಡಿದರೆ ಮನಸ್ಸು ಹಗುರವಾಗಬಹುದು. ಲವ್ ಲೈಫ್, ಪ್ರೀತಿಯಲ್ಲಿರುವವರು ಇಂದು ಸಣ್ಣ ವಿಷಯಕ್ಕೆ ವಾದ ಮಾಡುವ ಬದಲು ನಗುತ್ತಾ ಮಾತನಾಡಿದರೆ ಸಂಬಂಧ ಇನ್ನಷ್ಟು ಸುಂದರವಾಗಬಹುದು. ಅವಿವಾಹಿತರಿಗೆ ಹಳೆಯ ಪರಿಚಯ ಮತ್ತೆ ಸಂಪರ್ಕಿಸುವ ಸಾಧ್ಯತೆಯಿದೆ. ಇಂದಿನ ವಿಶೇಷ ಸೂಚನೆ: ಇಂದು ನೀವು ಹೋಗದಿದ್ದ ಒಂದು ಸ್ಥಳಕ್ಕೆ ಹೋಗುವ ಅವಕಾಶ ಬರಬಹುದು ಅಥವಾ ಕೊನೆಯ ಕ್ಷಣದಲ್ಲಿ ನಿಮ್ಮ ಒಂದು ಯೋಜನೆ ಬದಲಾಗಬಹುದು. ಮೊದಲಿಗೆ ಇದು ನಿಮಗೆ ಇಷ್ಟವಾಗದೇ ಇರಬಹುದು, ಆದರೆ ದಿನದ ಕೊನೆಯಲ್ಲಿ ಹೀಗಾದದ್ದೇ ಒಳ್ಳೆಯದಾಯಿತು ಎಂದು ಅನಿಸುವ ಸಾಧ್ಯತೆಯಿದೆ. ಇಂದು ತಪ್ಪಿಸಬೇಕಾದದ್ದು: ಇತರರ ಜೀವನದ ಜೊತೆ ನಿಮ್ಮ ಜೀವನವನ್ನು ಹೋಲಿಸಿಕೊಳ್ಳಬೇಡಿ. ನಿಮ್ಮ ವೇಗದಲ್ಲಿ ನೀವು ಸಾಗಿದರೆ ಉತ್ತಮ ಫಲ ಸಿಗಬಹುದು. ಮನಸ್ಸಿನ ಬಗ್ಗೆ: ಇಂದು ಹಳೆಯ ತಪ್ಪುಗಳನ್ನು ನೆನಪಿಸಿಕೊಳ್ಳುವುದಕ್ಕಿಂತ ಮುಂದಿನ ಹೆಜ್ಜೆಯ ಬಗ್ಗೆ ಯೋಚಿಸಿ. ಹೊಸ ಆರಂಭಕ್ಕೆ ಇದು ಒಳ್ಳೆಯ ದಿನವಾಗಬಹುದು. ಇಂದಿನ ಶುಭ ಮಾಹಿತಿ: ಅದೃಷ್ಟದ ಬಣ್ಣ ಮೈನನಸ್ ನೀಲಿ. ಅದೃಷ್ಟದ ಸಂಖ್ಯೆ 4. ಶುಭ ಸಮಯ ಸಂಜೆ ಬೆಳಗಿನ ಜಾವ 4:30 ರಿಂದ ಬೆಳಗ್ಗೆ 6 ಇಂದಿನ ಸಕಾರಾತ್ಮಕ ಕೆಲಸ: ಇಂದು ನೀವು ಬಹಳ ದಿನಗಳಿಂದ ಮುಂದೂಡುತ್ತಿದ್ದ ಒಂದು ಸಣ್ಣ ಕೆಲಸವನ್ನು ಮುಗಿಸಿ. ಅದು ಅಲಮಾರಿಯನ್ನು ಜೋಡಿಸುವುದು, ಒಂದು ಕರೆ ಮಾಡುವುದು ಅಥವಾ ಒಂದು ಯೋಜನೆಯನ್ನು ಆರಂಭಿಸುವುದಾಗಿರಬಹುದು. ದಿನದ ಕೊನೆಯಲ್ಲಿ ನಿಮಗೆ ತೃಪ್ತಿ ಸಿಗಬಹುದು. ಒಟ್ಟಾರೆ ಫಲಿತಾಂಶ: ಕುಂಭರಾಶಿಯವರಿಗೆ ಇಂದು ದೊಡ್ಡ ಅದೃಷ್ಟಕ್ಕಿಂತ ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ಳುವ ಸಣ್ಣ ನಿರ್ಧಾರವೇ ಹೆಚ್ಚು ಮುಖ್ಯವಾಗಬಹುದು. ನಿಮ್ಮ ಯೋಚನೆ, ತಾಳ್ಮೆ ಮತ್ತು ಆತ್ಮವಿಶ್ವಾಸದಿಂದ ದಿನವನ್ನು ಉತ್ತಮವಾಗಿ ಕಳೆಯುವ ಸಾಧ್ಯತೆ ಇದೆ. ಇಂದು ಜುಲೈ 30, 2026. ಮೀನರಾಶಿಯವರೇ, ಇಂದು ನಿಮ್ಮ ದಿನ ಸ್ವಲ್ಪ ವಿಭಿನ್ನವಾಗಿ ಸಾಗುವ ಸಾಧ್ಯತೆಯಿದೆ. ಬೆಳಿಗ್ಗೆ ಮನಸ್ಸು ಶಾಂತವಾಗಿದ್ದರೂ ದಿನ ಕಳೆದಂತೆ ಹೊಸ ಯೋಚನೆಗಳು ಮತ್ತು ಹೊಸ ನಿರ್ಧಾರಗಳು ನಿಮ್ಮನ್ನು ಮುಂದೆ ಸಾಗಲು ಪ್ರೇರೇಪಿಸಬಹುದು. ನೀವು ಬಹಳ ದಿನಗಳಿಂದ ಮನಸ್ಸಿನಲ್ಲೇ ಇಟ್ಟುಕೊಂಡಿದ್ದ ಒಂದು ಆಸೆಯನ್ನು ಕಾರ್ಯರೂಪಕ್ಕೆ ತರಬೇಕೆಂಬ ಧೈರ್ಯ ಇಂದು ಬರಬಹುದು. ಉದ್ಯೋಗ ಮತ್ತು ವೃತ್ತಿ: ಇಂದು ನಿಮ್ಮ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಉಳಿಸಿಕೊಳ್ಳುವ ದಿನವಾಗಿರಬಹುದು. ಕೆಲಸದಲ್ಲಿ ಒಂದು ಸಣ್ಣ ಜವಾಬ್ದಾರಿಯನ್ನು ಚೆನ್ನಾಗಿ ನಿಭಾಯಿಸಿದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉತ್ತಮ ಅವಕಾಶಗಳು ಬರಬಹುದು. ನಿಮ್ಮ ಶಾಂತ ಸ್ವಭಾವವೇ ಇಂದು ನಿಮ್ಮ ದೊಡ್ಡ ಶಕ್ತಿಯಾಗಬಹುದು. ವ್ಯಾಪಾರ ಮಾಡುವವರಿಗೆ ಹಳೆಯ ಗ್ರಾಹಕರಿಂದ ಒಳ್ಳೆಯ ಪ್ರತಿಕ್ರಿಯೆ ಸಿಗಬಹುದು. ಹೊಸ ಪ್ರಯೋಗ ಮಾಡುವ ಮೊದಲು ಸರಳ ಯೋಜನೆ ರೂಪಿಸಿದರೆ ಉತ್ತಮ ಫಲ ಸಿಗುವ ಸಾಧ್ಯತೆಯಿದೆ. ಕುಟುಂಬ ಜೀವನ: ಕುಟುಂಬದೊಂದಿಗೆ ಕಳೆದ ಒಂದು ಸಣ್ಣ ಕ್ಷಣವೇ ಇಂದು ನಿಮ್ಮ ಮನಸ್ಸಿಗೆ ದೊಡ್ಡ ಸಂತೋಷ ಕೊಡಬಹುದು. ಮನೆಯಲ್ಲಿರುವ ಹಿರಿಯರು ಹೇಳುವ ಒಂದು ಅನುಭವದ ಮಾತು ನಿಮಗೆ ಹೊಸ ದೃಷ್ಟಿಕೋನ ನೀಡಬಹುದು. ಕುಟುಂಬದವರ ಜೊತೆಗೆ ಕೂತು ಭವಿಷ್ಯದ ಒಂದು ಯೋಜನೆ ಬಗ್ಗೆ ಚರ್ಚೆ ಮಾಡುವ ಸಾಧ್ಯತೆಯಿದೆ. ಲವ್ ಲೈಫ್: ಪ್ರೀತಿಯಲ್ಲಿರುವವರಿಗೆ ಇಂದು ನಂಬಿಕೆ ಹೆಚ್ಚಾಗುವ ದಿನವಾಗಿರಬಹುದು. ಸಂಗಾತಿಯೊಂದಿಗೆ ಹಳೆಯ ನೆನಪುಗಳನ್ನು ಹಂಚಿಕೊಂಡರೆ ಸಂಬಂಧ ಇನ್ನಷ್ಟು ಗಟ್ಟಿಯಾಗಬಹುದು. ಅವಿವಾಹಿತರಿಗೆ ಹೊಸ ಪರಿಚಯವಾದರೂ ಅದನ್ನು ನಿಧಾನವಾಗಿ ಅರ್ಥಮಾಡಿಕೊಳ್ಳುವುದು ಉತ್ತಮ. ಇಂದಿನ ವಿಶೇಷ ಪ್ರೆಡಿಕ್ಷನ್: ಇಂದು ನೀವು ಅಚಾನಕ್ ಕೇಳುವ ಒಂದು ಹಾಡು, ನೋಡುವ ಒಂದು ಸ್ಥಳ ಅಥವಾ ಒಬ್ಬ ವ್ಯಕ್ತಿಯ ಮಾತು ನಿಮ್ಮ ಹಳೆಯ ಕನಸನ್ನು ಮತ್ತೆ ನೆನಪಿಸಬಹುದು. ಅದನ್ನು ಕೇವಲ ನೆನಪಾಗಿ ಬಿಡದೆ ಅದರ ಕಡೆ ಒಂದು ಸಣ್ಣ ಹೆಜ್ಜೆ ಇಟ್ಟರೆ ಭವಿಷ್ಯದಲ್ಲಿ ಅದರ ಲಾಭ ಕಾಣುವ ಸಾಧ್ಯತೆಯಿದೆ. ಇಂದು ಗಮನಿಸಬೇಕಾದ ವಿಷಯ: ಇಂದು ಎಲ್ಲರ ಸಮಸ್ಯೆಯನ್ನು ನೀವೇ ಪರಿಹರಿಸಲು ಪ್ರಯತ್ನಿಸಬೇಡಿ.
ನಿಮ್ಮ ಸಮಯ ಮತ್ತು ಶಕ್ತಿಗೂ ಮೌಲ್ಯ ಕೊಡಿ. ಕೆಲವೊಮ್ಮೆ ಇಲ್ಲ ಎಂದು ಹೇಳುವುದು ಸರಿಯಾದ ನಿರ್ಧಾರವಾಗಿರಬಹುದು. ಮನಸ್ಸಿನ ಸ್ಥಿತಿ. ಇಂದು ನಿಮ್ಮೊಳಗಿನ ಸೃಜನಶೀಲತೆ ಹೆಚ್ಚಾಗಬಹುದು. ಬರವಣಿಗೆ, ಸಂಗೀತ, ಚಿತ್ರಕಲೆ ಅಥವಾ ಹೊಸ ಕಲ್ಪನೆಗಳಂತಹ ಕೆಲಸಗಳಲ್ಲಿ ಆಸಕ್ತಿ ಮೂಡಬಹುದು. ಇಂದಿನ ಶುಭ ಮಾಹಿತಿ. ಅದೃಷ್ಟದ ಬಣ್ಣ ಸಮುದ್ರ ಹಸಿರು. ಅದೃಷ್ಟದ ಸಂಖ್ಯೆ 7. ಶುಭ ಸಮಯ ಸಂಜೆ 6 ರಿಂದ ಬೆಳಗ್ಗೆ 7:30 ಇಂದಿನ ಸಕಾರಾತ್ಮಕ ಕೆಲಸ. ಇಂದು ನಿಮಗೆ ಸಂತೋಷ ನೀಡಿದ 3 ವಿಷಯಗಳನ್ನು ರಾತ್ರಿ ಮಲಗುವ ಮೊದಲು ಒಂದು ಕಾಗದದಲ್ಲಿ ಬರೆದುಕೊಳ್ಳಿ. ಈ ಸಣ್ಣ ಅಭ್ಯಾಸ ನಿಮ್ಮ ಮನಸ್ಸನ್ನು ಹೆಚ್ಚು ಸಕಾರಾತ್ಮಕವಾಗಿರಿಸಲು ಸಹಾಯ ಮಾಡಬಹುದು. ಒಟ್ಟಾರೆ ಫಲಿತಾಂಶ. ಮೀನರಾಶಿಯವರಿಗೆ ಇಂದು ಹೊಸ ಕನಸುಗಳಿಗೆ ದಾರಿ ತೆರೆದುಕೊಳ್ಳುವ ದಿನ ಆಗಿರಬಹುದು. ಆತುರಪಡದೆ ನಿಮ್ಮ ಒಳಮನಸ್ಸಿನ ಧ್ವನಿಯನ್ನು ನಂಬಿ ಮುಂದುವರಿದರೆ ಮುಂದಿನ ದಿನಗಳಲ್ಲಿ ಉತ್ತಮ ಅವಕಾಶಗಳು ನಿಮ್ಮತ್ತ ಬರಬಹುದಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಪ್ರತಿದಿನದ ರಾಶಿ ಭವಿಷ್ಯಕ್ಕಾಗಿ ಕನ್ನಡ ಜ್ಯೋತಿಷ್ ಟಿವಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.